ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಅಗಸ್ತ್ಯರ ಮಹಿಮೆಯನ್ನು ವರ್ಣಿಸ್ತಾ ಶಮಠ ಅನ್ನುವಂತಹ ಋಷಿ ಅವರು ವಾಸವಾಗಿದ್ದ ಸಿದ್ಧಾಶ್ರಮದ ಮಹಿಮೆಯನ್ನು ಹೇಳಿದರು. ಅಲ್ಲೇ ಮುಂದೆ ದೃಢಸ್ಯು ಅನ್ನೋ ಒಬ್ಬ ಅಗಸ್ತ್ಯರಿಗೆ ಮಗನಾಗಿ ಹುಟ್ಟಿದವನು ತುಂಬ ದೊಡ್ಡ ಸಾಧನೆ ಮಾಡ್ತಾನೆ. ಮುಂದೆ ಇದ್ಮವಾಹ ಅನ್ನೋ ಒಬ್ಬ ಮಗ ಬರ್ತಾನೆ. ಹೀಗೆ ಇಲ್ಲಿ ಬಂದವರೆಲ್ಲರೂ ಕೂಡ ಸಾಧಕರೇ ಆಗಿದ್ದರು ಅಂತ ಹೇಳಿ ಮುಗಿಸಿ ಮತ್ತೊಂದು ತೀರ್ಥದಲ್ಲಿಗೆ ಬಂದು ಆ ತೀರ್ಥದ ಮಹತ್ವವನ್ನು ಹೇಳ್ತಾ ಭೃಗುಗಳ ಪರಂಪರೆಯವರು ಅಲ್ಲಿ ವಿಶೇಷವಾಗಿ ಸಾಧನೆಯನ್ನು ಮಾಡಿದ್ದು ರಾಮಚಂದ್ರ ಮತ್ತು ಭಾರ್ಗವರಾಮ ಭೇಟಿಯಾದ ವೈಷ್ಣವ ಧನುಸ್ಸನ್ನು ರಾಮನ ಕೈಗೆ ಒಪ್ಪಿಸಿ ಮುಂದೆ ನನ್ನ ಅವತಾರದ ಸಮಾಪ್ತಿ ಅಂದರೆ ಕಾರ್ಯದ ಸಮಾಪ್ತಿ ಆಗಿದೆ. ಅವತಾರ ಸಮಾಪ್ತಿ ಆಗಲಿಲ್ಲ ಪರಶುರಾಮನದ್ದು, ಕಾರ್ಯ ಸಮಾಪ್ತಿ ಆಗಿದೆ, ನೀನದನ್ನು ಮುಂದುವರಿಸಬೇಕು ಅಂತ ಕೊಟ್ಟದ್ದು. ಆಮೇಲೆ ಅಲ್ಲಿ ಪಿತೃದೇವತೆಗಳು ಇನ್ನಷ್ಟು ಕೋಪ ಮಾಡಿಕೊಂಡದ್ದು ಯಾಕೆ, ರಾಮ ಅಂದರೆ ಸಾಮಾನ್ಯ ಅಲ್ಲ, ಅವನು ನಾರಾಯಣನದ್ದೇ ಅವತಾರ ಅಂತ ಅವನಿಗೆ ಬೋಧನೆ ಮಾಡ್ತಾರೆ. ಇದಕ್ಕೆ ನೀನು ಕೋಪ ಮಾಡಿಕೊಂಡ್ರು ತಪ್ಪಾದದ್ರಿಂದ ಹೋಗಿ ಮಹೇಂದ್ರ ಪರ್ವತದಲ್ಲಿ ತಪಸ್ಸು ಮಾಡಬೇಕು. ಆಯಿತು, ದೊಡ್ಡವರು ಪಿತೃಗಳು ಹೇಳಿದ್ದನ್ನು ನಿರಾಕರಿಸುವುದಿಲ್ಲ ಅಂತ ಹೇಳಿ ನಾರಾಯಣನು ಕೊಟ್ಟ ಅಂದರೆ ರಾಮನಾಗಿಯೂ ನೀಡಿದ ಅನುಜ್ಞೆಯನ್ನು ಸ್ವೀಕರಿಸಿ ಮಹೇಂದ್ರ ಪರ್ವತಕ್ಕೆ ಹೋಗಿ ತಪಸ್ಸಿಗೆ ಕುಳಿತ. ಗಚ್ಚಪುತ್ರ ನದೀಂ ಪುಣ್ಯಾಂ ವಧೂಸರ ಕೃತಾಹ್ವಯಾಂ ತತ್ರೋಪಸೃಶ್ಯ ಸ್ಪೃಶ್ಯ ತೀರ್ಥೇಶು ಪುನರ್ವಪುರವಾಪ್ಸ್ಯಸಿ. ಮುಂದೆ ಸ್ನಾನವನ್ನು ಮಾಡಿ ಅದರ ಹೆಸರು ವಧೂಸರ ಅಂತ, ಅಂತಹ ತೀರ್ಥದಲ್ಲಿ ಸ್ನಾನವನ್ನು ಮುಗಿಸಿ ಮುಂದೆ ನಿನ್ನ ಕಾರ್ಯಕ್ಕೆ ಮತ್ತು ಅಂದರೆ ಕಾರ್ಯ ಬಾಕಿ ಇದೆ ಅಂತ ಅರ್ಥ. ಆ ಕಾರ್ಯ ಏನು ಅಂತಂದರೆ ಭೀಷ್ಮಾಚಾರ್ಯರಿಗೆ, ದ್ರೋಣರಿಗೆ, ಕರ್ಣರಿಗೆ ಎಲ್ಲ ಉಪದೇಶ ಕೊಟ್ಟು ಹೊಡ್ಕೊಳ್ಳಿ ಅಂತ ಪರಸ್ಪರ. ದ್ರೋಣಾಚಾರ್ಯರಿಗೆ ಕೊಟ್ಟದ್ರಿಂದ ಅರ್ಜುನಾದಿಗಳಿಗೆ ವಿದ್ಯೆ ಬಂತು, ಕರ್ಣನಿಗೆ ಕೊಟ್ಟದ್ರಿಂದ ದುರ್ಯೋಧನನಿಗೆ ಬಲ ಬಂತು. ಹೀಗೊಂದು ಮಹಾಭಾರತದ ಸಿದ್ಧತೆ ಅದು ಪರಶುರಾಮನದ್ದೇ ಕಾರ್ಯ. ಹೀಗೆ ಈ ರೀತಿಯಾಗಿ ರಾಮನಾದ ಭಾರ್ಗವನಿಂದ ಅಂದರೆ ಭಾರ್ಗವರಾಮ ಪರಶುರಾಮನಿಂದ ಬಹಳ ಅದ್ಭುತವಾದ ಕಾರ್ಯಗಳು ನಡೆದವು ಅನ್ನೋದನ್ನು ಹೇಳಿ, ಅಷ್ಟೊತ್ತಿಗೆ ಯುಧಿಷ್ಠಿರ ಅಗಸ್ತ್ಯರ ಬಗ್ಗೆ ಇನ್ನೂ ನನಗೆ ಸ್ವಲ್ಪ ಮಾಹಿತಿ ಬೇಕು, ಯಾವ ರೀತಿ ಅವರು ಕರ್ತವ್ಯಗಳನ್ನು ಮುಂದುವರೆಸಿದರು, ನನಗಿನ್ನೂ ಸ್ವಲ್ಪ ತಿಳ್ಕೊಳ್ಬೇಕು ಅಂತ ಆಸೆ ಇದೆ ಅಂತ ಹೇಳಿದಾಗ ಲೋಮಶರು ಅಗಸ್ತ್ಯರ ಬಗ್ಗೆ ಮತ್ತಷ್ಟು ವಿವರವನ್ನು ಕೊಡ್ತಾರೆ. ಆದರೆ ಈ ಕಥೆ ಕೇಳುವಾಗ ಅಗಸ್ತ್ಯರ ಬಗ್ಗೆ ಹೇಳಿದ್ದು ಅಂತ ಗೊತ್ತೇ ಆಗೋದಿಲ್ಲ. ಯಾಕೆಂದರೆ ಕಥೆ ಶುರುವಾಗುವುದೇನು ಅಂದರೆ ಅಗಸ್ತ್ಯರ ಕಥೆ ಹೇಳ್ತೇನೆ ಅಂತಲೇ ಹೇಳಿದ್ದು. ಆಸನ್ನ ಕೃತಯುಗೆ ಘೋರ ದಾನವ ಯುದ್ಧ ದುರ್ಮದಾ ಕಾಲಕೇಯ ಇತಿ ಖ್ಯಾತಾ ಗಣ ಪರಮದಾರುಣಾ. ಪರಮದಾರುಣರಾದ ಕೋಪ ಅನ್ನೋದು ಇವರ ಆಸ್ತಿ ಅನ್ನುವ ಹಾಗೆ ಸಿಕ್ಕಾಪಟ್ಟೆ ಜನರ ಮೇಲೆ ಕ್ರೌರ್ಯವನ್ನು ಮೆರೀತಾ ಇದ್ದವರು ಕಾಲಕೇಯರು ಅಂತ ಅವರ ಹೆಸರು. ದೊಡ್ಡ ಗಣ. ನಮಗೆ ಈ ಕಾಲಕೇಯ ಶಬ್ದ ಕೇಳಿದಾಗ ಇನ್ನೇನೋ ನೆನಪಾಗುತ್ತೆ, ಆದರೆ ಅದು ಮಹಾಭಾರತದ ಹೆಸರು ಅಂತ ಅನ್ನೋದು ನಮಗೆ ನೆನಪಿರಲ್ಲ ಅಷ್ಟೇ. ತುಂಬ ಹೆಸರುಗಳು ಹೀಗೆ ಇರುತ್ತೆ. ಈ ಮಾಹಿಷ್ಮತಿ, ಕಾಲಕೇಯ, ಈ ಶಬ್ದಗಳೆಲ್ಲ ಮಹಾಭಾರತದಲ್ಲೇ ಬರುವಂಥದ್ದು. ಮಾಹಿಷ್ಮತಿ ಕಾರ್ತವೀರ್ಯಾರ್ಜುನನ ಆಡಳಿತದ ರಾಜಧಾನಿಯಾಗಿತ್ತು. ಕಾಲಕೇಯ ಅನ್ನುವರು ಹಿಮಾಲಯದ ತಪ್ಪಲಿನಲ್ಲಿ ವೃತ್ರಾಸುರನನ್ನು ಮುಂದಿಟ್ಟುಕೊಂಡು ದೇವತೆಗಳ ವಿರುದ್ಧ ಹೋರಾಡ್ತಾ ಇದ್ದ ಒಂದು ತುಂಬ ದೊಡ್ಡ ಕ್ರೂರವಾದ ಗಣ. ಸಾಮಾನ್ಯರಲ್ಲ ಅವರು. ಅವ್ರ ಬಗ್ಗೆ ತುಂಬ ಹೇಳ್ತಾರೆ, ಏನೇನು ಮಾಡ್ತಿದ್ರು ಅನ್ನೋದನ್ನು ಮುಂದೆ ಹೇಳ್ತಾರೆ.
ತೇ ತು ವೃತ್ರಂ ಸಮಾಶ್ರಿತ್ಯ ನಾನಾ ಪ್ರಹರಣೋದ್ಯತಾಃ ಸಮಂತಾತ್ ಪರ್ಯಧಾವಂತಹ ಮಹೇಂದ್ರ ಪ್ರಮುಖಾನ್ ಸುರಾನ್. ಬಗೆ ಬಗೆಯ ಆಯುಧಗಳನ್ನು ಪ್ರಯೋಗಿಸುವಲ್ಲಿ ಅತ್ಯಂತ ನಿಸ್ಸೀಮರಾಗಿದ್ದರು. ದೇಶದ ಎಲ್ಲ ಮೂಲೆಗಳಿಂದಲೂ ತಮ್ಮ ಪ್ರಭಾವವನ್ನು ಬೀರುವುದಕ್ಕೋಸ್ಕರ ಬೇಕಾದಷ್ಟು ಕಾರ್ಯಗಳನ್ನು ನಡೆಸ್ತಾ ಇದ್ದವರು. ತಮುಪಾಯಂ ಪ್ರವಕ್ಷ್ಯಾಮಿ. ಈ ವೃತ್ರಾಸುರನ ಜೊತೆಗೆ ಸೇರಿಕೊಂಡದ್ರಿಂದಾಗಿ ಅವನು ಇನ್ನೂ ಬುದ್ಧಿವಂತ ಆದದ್ರಿಂದ ದೇವತೆಗಳಿಗೆ ಚಳ್ಳೆ ಹಣ್ಣು ಚೆನ್ನಾಗಿ ತಿನ್ನಿಸ್ತಾ ಇದ್ದ. ಇವರೆಲ್ಲ ಹೋದರು, ಚತುರ್ಮುಖನನ್ನು ಸೇರಿಕೊಂಡ್ರು. ಹೀಗಾಗಿದೆ, ನಮ್ಮ ಪರಿಸ್ಥಿತಿ ತುಂಬ ಕಷ್ಟ ಆಗಿದೆ ಅಂತ ಕೇಳಿಕೊಂಡ್ರು. ನಿಮಗೊಂದು ಉಪಾಯ ಹೇಳ್ತೇನೆ, ವೃತ್ರನನ್ನು ನಿಮಗೆ ಕೊಲ್ಲಿಕ್ಕೆ ಸುಲಭ ಆಗುತ್ತೆ. ಏನು ಮಾಡಬೇಕು ಅಂತಂದರೆ, ದಧೀಚ ಇತಿ ವಿಖ್ಯಾತೋ ಮಹಾನ್ ಋಷಿರುದಾರಧೀಹಿ ತಂ ಗತ್ವಾ ಸಹಿತ ಸರ್ವೇ ವರಂ ವೈ ಸಂಪ್ರಯಾಚತ. ದಧೀಚಿ ಎನ್ನುವಂತಹ ಒಬ್ಬ ಋಷಿ ಇದ್ದಾನೆ. ಅವನನ್ನು ಹೋಗಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಿ, ಹೀಗೆಲ್ಲ ಆಗಿದೆ, ನಾನು ಹೇಳಿ ಕಳುಹಿಸಿದ್ದೇನೆ ಅನ್ನುವುದನ್ನು ಸೇರಿಸಿಕೊಳ್ಳಿ, ಅವನು ನಿಮಗೆ ಬೇಕಾದ ವರವನ್ನು ಕೊಡ್ತಾನೆ. ಸವೋ ದಾಸ್ಯತಿ ಧರ್ಮಾತ್ಮ ಸುಪ್ರೀತೇನಾಂತರಾತ್ಮನ ಸವಾಚ್ಯ ಸಹಿತೈ ಸರ್ವೈ ಭವದ್ಭಿ ದ್ವಿಚಕಾರ ಜಯಕಾಂಕ್ಷಿಭಿ. ಏನೇನು ನಡೆಯಿತು, ನಿಮಗೇನಾಗಬೇಕಾಗಿದೆ ಎಲ್ಲವನ್ನು ಹೇಳಬೇಕು. ಆಮೇಲೆ ಏನೋ ಮುಗುಮ್ಮಾಗಿ ಹೇಳಿ, ಆಮೇಲೆ ನಾವು ಹಾಗಲ್ಲೇ ಹೇಳಿದ್ದು ನಿಮ್ಮ ಶರೀರ ಬೇಕು ಅಂತ ಹೇಳಿದ್ದು, ನಿಮ್ಮ ವರ ಬೇಕಾಗಿಲ್ಲ ಅಂತ ಹೇಳಬೇಡಿ. ನೇರವಾಗಿ ಹೋಗಿ ಸ್ವಾನ್ಯಸ್ಥೀನಿ ಪ್ರಯಚ್ಛೇತಿ ತ್ರೈಲೋಕ್ಯಸ್ಯ ಹಿತಾಯ ವೈ. ಇದು ನಮ್ಮ ಹಿಂದಿನವರ ತ್ಯಾಗ. ಅಂದರೆ ದೇಶದ ಹಿತ, ಲೋಕದ ಹಿತಕ್ಕಾಗಿ, ಲೋಕಸ್ಯ ಹಿತಾಯ ವೈ, ಲೋಕದ ಹಿತಕ್ಕಾಗಿ ಅಸ್ಥೀನಿ ಪ್ರಯಚ್ಛ, ನಿನ್ನ ಶರೀರದ ಮೂಳೆಯನ್ನು ನೀನು ಕೊಡು. ನಾವು ಪ್ರಾಣ ಕೊಟ್ಟದ್ದು ಕೇಳ್ತೇವೆ, ದೇಹದ ಸುಖವನ್ನು ತ್ಯಾಗ ಮಾಡಿದ್ದು ಕೇಳ್ತೇವೆ, ಆಸ್ತಿಗಳನ್ನು ಕಳ್ಕೊಂಡದ್ದನ್ನು ನೋಡ್ತೇವೆ. ಈ ದಧೀಚಿ ಮುನಿ ತನ್ನ ಎಲುಬನ್ನೇ ಕೊಟ್ಟ. ಈಗ ಯುದ್ಧ ಮಾಡಿ ಪ್ರಾಣ ತೆತ್ತರೆ ಅದೊಂದು ರೀತಿ, ತನಗೆ ಸಂಬಂಧವೇ ಇಲ್ಲ, ಯುದ್ಧದಲ್ಲಿ ಇಲ್ಲವೇ ಇಲ್ಲ. ಯುದ್ಧಕ್ಕಾಗಿ ದೇವತೆಗಳು ಪೂರ್ವಸಿದ್ಧತೆಗೆ ಅಂತ ಬಂದು ಕೇಳಿದಾಗ ತನ್ನ ಶರೀರವನ್ನು ಸ್ವಲ್ಪವೂ ಮುಜುಗರ ಪಟ್ಟುಕೊಳ್ಳದೆ, ಇದು ಲೋಕಕ್ಕೆ ಹಿತವಾಗುವ ಕಾರ್ಯದಲ್ಲಿ ನಾನು ಹಿಂದೇಟು ಹಾಕಬಾರ್ದು, ತಗೊಳ್ಳಿ ನನ್ನ ಶರೀರವನ್ನು ಅಂತ ಆಗಲೇ ಕೊಡುವಂತಹ ಒಂದು ಗುಣ ಇದೆಯಲ್ವ. ಈ ದೇಶಭಕ್ತಿಗೆ, ಈ ಲೋಕಭಕ್ತಿಗೆ, ಈ ಲೋಕೇಶನ ಭಕ್ತಿಗೆ ಏನು ಹೇಳಬೇಕು? ಅವರ ಪ್ರೀತಿಗೆ ಶಬ್ದವೇ ಇಲ್ಲ. ಸಹ ಶರೀರಂ ಸಮುತ್ಸೃಜ್ಯ ಸ್ವಾನ್ಯಸ್ಥಾನಿ ಪ್ರದಾಸ್ಯತಿ. ತನ್ನ ಶರೀರವನ್ನು ಇದ್ದಕ್ಕಿದ್ದಂತೆ ತೊರೆದು ತನ್ನ ನೋವನ್ನು ಕೂಡ ಮರೆತು ನಿಮಗೆ ಆಯುಧವಾಗಿ ಅವನ ಅಸ್ಥಿಯನ್ನು ಕೊಡ್ತಾನೆ. ತಸ್ಯಾಸ್ಥಿಭಿ ಮಹಾಘೋರಂ ವಜ್ರಂ ಸಂಸ್ಕ್ರಿಯತಾಂ ದೃಢಂ. ಆ ಮೂಳೆಯಲ್ಲಿ ವಜ್ರಾಯುಧವನ್ನು ನಿರ್ಮಿಸಿ, ದೃಢಂ ಆಯುಧಂ, ಅದು ಸಾಮಾನ್ಯ ಆಯುಧ ಅಂತ ಅಂದ್ಕೊಳ್ಬೇಡಿ. ಇದರ ಬಗ್ಗೆ ಭಾಗವತ ಹೇಳುತ್ತೆ. ಈಗ ಒಬ್ಬ ಅತ್ಯಂತ ಶ್ರದ್ಧೆಯಿಂದ ಯಾವುದಾದ್ರೂ ಒಂದು ಮಂತ್ರವನ್ನು ಅರ್ಥಸಹಿತವಾಗಿ ತಿಳಿದು ಅನುಷ್ಠಾನ, ಅದಕ್ಕೇನೇನು ಹೇಳಿರ್ತಾರೆ, ಅಂಗನ್ಯಾಸಗಳು, ಕರನ್ಯಾಸಗಳು, ಶುದ್ಧತೆ, ಮನಸ್ಥಿತಿ, ಅದು ಬಂದ ರೀತಿ, ಋಷಿಗಳ ಪರಂಪರೆ, ಅದರ ಛಂದಸ್ಸು, ಅದರ ದೇವತೆ, ಇದನ್ನೆಲ್ಲ ಸರಿಯಾಗಿ ಅನುಷ್ಠಾನ ಮಾಡಿ ಅವನದನ್ನು ಅಭ್ಯಾಸ ಮಾಡ್ತಾನೆ ಅಂತಂದಾಗ ಅದು ಅವನ ಕಣಗಳಲ್ಲೂ ತನ್ನ ತೇಜಸ್ಸನ್ನು ತುಂಬಿಕೊಂಡಿರುತ್ತೆ. ದಧೀಚಿ ಮಹರ್ಷಿಗಳು ಯಾರು ಅಂತಂದರೆ, ನಮಗೆ ಭಾಗವತದಲ್ಲಿ ಈ ಕಥೆಯ ಸ್ವಲ್ಪ ಪರಿಚಯ ಬರುತ್ತೆ. ನಾರಾಯಣ ವರ್ಮ ಅಂತ ಒಂದು ಅದ್ಭುತವಾದ ಮಂತ್ರದ ಪುಂಜ ಇದೆ. ವರ್ಮ ಅಂದರೆ ಕವಚ. ನಮ್ಮ ಶರೀರಕ್ಕೊಂದು ಭಗವಂತನ ಕವಚವನ್ನು ಬಯಸಿ ವಿಶ್ವರೂಪಾಚಾರ್ಯರು ಅದನ್ನು ಇಂದ್ರನಿಗೆ ಗುರುಸ್ಥಾನದಿಂದ ಚ್ಯುತರಾದ ಬೃಹಸ್ಪತಿಗಳು, ಅಂದರೆ ಚ್ಯುತರಾದದಂದ್ರೆ ಅವರು ಇಳಿದು ಹೋದರು, ಅವಮಾನ ಆಯಿತು ಅಂತ, ಆ ಸ್ಥಾನವನ್ನು ತುಂಬಿಸಿಕೊಡ್ಲಿಕ್ಕೋಸ್ಕರ ಬಂದಾಗ ಈ ಹಿಂದೆ ಋಷಿಗಳಿಂದ ಬಂದದ್ದನ್ನು ತಾನು ಒದಗಿಸಿಕೊಟ್ಟಿದ್ದಾರೆ. ಅಂದರೆ ದಧೀಚಿಗಳಿಂದ ಮುಂದೆ ಅಶ್ವಿಗಳಿಗೆ, ಅಶ್ವಿಗಳಿಂದ ಮುಂದೆ ಬಂದು ಹೀಗೆ ವಿಶ್ವರೂಪಾಚಾರ್ಯರಲ್ಲಿ ಅದು ನಿಲ್ಲಿಸಿದ್ದನ್ನು ಇಂದ್ರ ಅದನ್ನು ಪಡೆದ. ಅಂದರೆ ಕೆಲವೊಮ್ಮೆ ವಿದ್ಯೆ ಬರುವಾಗ ಹಿರಿಯರು ಕಿರಿಯರು ಅನ್ನೋದಕ್ಕಿಂತ ಸಮಯಕ್ಕೆ ಸರಿಯಾಗಿ ಯಾರಿಂದ ಬೇಕು ಅನ್ನೋದು ನಿರ್ಧಾರ ಆಗಿರುತ್ತೆ. ಹಾಗಾಗಿ ವಿಶ್ವರೂಪಾಚಾರ್ಯರಿಂದ ಇಂದ್ರ ಸ್ವೀಕರಿಸಿದ. ಅದಕ್ಕಿಂತ ಮೊದಲು ಇದ್ದ
ಅದರ ಋಷಿಗಳು ಅಂತಂದರೆ ದಧೀಚಿ ಋಷಿಗಳು. ಹಾಗಾಗಿ ಅವರ ಮೂಳೆಯೂ ಕೂಡ ಆ ನಾರಾಯಣ ವರ್ಮದ ಶಕ್ತಿಯನ್ನು ಹೊತ್ತು ನಿಂತಿರುವಂಥದ್ದು. ಆದ್ದರಿಂದ ಅವನು ತನ್ನ ದೇಹದ ಬಗ್ಗೆ ಯಾವತ್ತೂ ಅಭಿಮಾನ ಪಟ್ಟವನಲ್ಲ. ನಿಮಗೆ ದೈತ್ಯರ ವಿರುದ್ಧ ಹೋರಾಡಲಿಕ್ಕೆ ಸರಿಯಾದ ದೃಢವಾದ ಗಟ್ಟಿಯಾದ ಆಯುಧವನ್ನು ಬೇಕು ಅಂತ ಬಯಸಿದಾಗ ಸ್ವಲ್ಪವೂ ಹಿಂದೆ ಮುಂದೆ ಯೋಚನೆ ಮಾಡದೆ ಲೋಕದ ಹಿತಕ್ಕಾಗಿ ನೀಡಿಯೇ ನೀಡುತ್ತಾರೆ. ತಸ್ಯಾಸ್ತಿಭಿ ಮಹಾಘೋರಂ, ಅವನ ಅಸ್ಥಿಯಿಂದ ಸಂಸ್ಕ್ರಿಯತ, ಮಹಾಘೋರವಾದ ಅತ್ಯಂತ ಬಲಿಷ್ಠವಾದ ಆಯುಧವನ್ನು ಸಿದ್ಧಪಡಿಸಿಕೊಳ್ಳಿ. ಮಹತ್ ಛತ್ರುಗಣಂ ಘೋರಂ ಷಡಶ್ರಂ ಭೀಮನಿಸ್ವನಂ ತೇನ ವಜ್ರೇಣ ವೈ ವೃತ್ರಂ ವಧಿಷ್ಯತಿ ಶತಕ್ರತು. ನಮ್ಮ ದೇಶದಲ್ಲಿ ಈ ಪರಮವೀರ ಚಕ್ರ ಅಂತ ಕೊಡ್ತಾರೆ. ನೀವು ಅದರಲ್ಲಿ ಮುದ್ರೆ ನೋಡಿದರೆ ಅದನ್ನು ಒಬ್ಬಳು ವಿದೇಶಿಯಳು ಆ ಪರಮವೀರ ಚಕ್ರದ ಡಿಸೈನನ್ನು ಮಾಡಿದವಳು. ಅದು ಡಿಸೈನ್ ಹೇಗಿದೆ ಅಂದರೆ ವಜ್ರಾಯುಧದ ಹಾಗಿದೆ. ಮಧ್ಯದಲ್ಲಿ ಒಂದು ಗಟ್ಟಿಯಾದ ನಡುಮೂಳೆ, ಅದಕ್ಕೆ 6 ಅರಗಳಿವೆ, 6 ಚೂಪಾದಂತಹ ಅರಗಳು. ಆ ಅರಗಳಿರುವ ಹಾಗೆಯೇ ಆ ಪರಮವೀರ ಚಕ್ರದ ಮುದ್ರೆ ಇದೆ. ಅಂದರೆ ಅಲ್ಲಿ ಇದನ್ನು ಹೇಳಿದ್ದು ಷಡಶ್ರಂ, 6 ಚೂಪುಗಳಿವೆ, ಮಧ್ಯದಲ್ಲಿ ಅದನ್ನು ಹಿಡಿಲಿಕ್ಕಾಗುವ ಹಾಗೆ ಗಟ್ಟಿಯಾದ ಬುಡ ಇದೆ. ಆ ರೀತಿ ಇರುವ ಭೀಮನಿಸ್ವನಂ, ಅದನ್ನು ಬೀಸಿದರೆ ಅಂಥ ಧ್ವನಿ ಬರಬೇಕು. ಯಾಕೆಂದರೆ ಅದು ನಿರಂತರ ಶಬ್ದಗಳನ್ನು ಉಚ್ಚರಿಸಿ ಅದನ್ನು ಹಿಡಿದ್ರೇ ಅದರಲ್ಲಿ ಧ್ವನಿ ಬರ್ತಾ ಇರುತ್ತೆ. ಹೇಗೆ ಶಂಖ ಸುಮ್ಮನೆ ಇರಿಸಿದರೂ ಸ್ವಲ್ಪ ಗಾಳಿ ಪ್ರವೇಶ ಆದ ತಕ್ಷಣವೇ ಹೇಗೆ ಅದರಲ್ಲಿ ಒಂದು ಧ್ವನಿ ಬರುತ್ತೋ ಹಾಗೆ ಇದರ ಮೈಯಲ್ಲಿ ನಿರಂತರ ಜಪದ ಪರಿಣಾಮದಿಂದಾಗಿ ಓಂಕಾರದ ಧ್ವನಿ ಭೀಮನಿಸ್ವನಂ, ಶತ್ರುಗಳ ಎದೆಯನ್ನು ನಡುಗಿಸುವಂಥದ್ದು. ಶಂಖದ ಧ್ವನಿ ಕೇವಲ ನಮಗೆ ಹೇಳ್ತೇವೆ, ಶತ್ರುಗಳ ಗರ್ಭದಲ್ಲಿರುವ ಇನ್ನು ಹುಟ್ಟಲಿಕ್ಕಿರುವಂತಹ ಮಗುವು ಕೂಡ ದುಷ್ಟ ಆಗಿದ್ದರೆ ಅದಕ್ಕೆ ಅದು ಶಬ್ದವನ್ನು ಕೇಳಲಿಕ್ಕಾಗುವುದಿಲ್ಲ, ಗರ್ಭವೇ ಜಾರಿ ಹೋಗುತ್ತೆ ಅಂತ. ಇನ್ನು ಕೃಷ್ಣ ತನ್ನ ಪಾಂಚಜನ್ಯವನ್ನು ಓದಿ ಮುರಾಸುರ ಅಂತ ಒಬ್ಬ ನರಕನ ಮನೆಯಿಂದ ಈ ಹೆಣ್ಣು ಮಕ್ಕಳನ್ನು ಕರೆತರಬೇಕು ಅಂತ ಹೋದಾಗ ಮುರಾಸುರ ತನ್ನ ಮಾಯಾಪಾಶವನ್ನು ಕೃಷ್ಣನ ಮೇಲೆ ಎಸಗುತ್ತಾನೆ. ಆವಾಗ ತನ್ನ ಶಂಖನಾದದಿಂದ ಆ ಪಾಶವನ್ನು ಬಿಡಿಸ್ತಾನೆ ಅಂತ ಮಾತು ಇದೆ. ಅಂದರೆ ಆ ರೀತಿ ಭೀಮನಿಸ್ವನಂ, ಅತ್ಯಂತ ಗಟ್ಟಿಯಾದ ಧ್ವನಿಯನ್ನು ಕೇವಲ ತನ್ನ ಇರುವಿಕೆಯಿಂದಲೇ ತೋರುವಂತಹದ್ದು. ಅಂತಹ ವಜ್ರದಿಂದ ಶತಕ್ರತುವಾದವನು ಇಂದ್ರನಾದವನು ಆ ವೃತ್ರಾಸುರನನ್ನು ಕೊಲ್ಲಿಕ್ಕಿದ್ದಾನೆ. ನಾರಾಯಣನನ್ನು ಎಲ್ಲ ದೇವತೆಗಳು ಮುಂದಿಟ್ಟುಕೊಂಡು ದಧೀಚಿ ಋಷಿಯ ಆಶ್ರಮಕ್ಕೆ ಬಂದಿದ್ದಾರೆ. ಆಶ್ರಮ ಎಷ್ಟು ಚಂದ ಇತ್ತು ಅಂದರೆ ಸರಸ್ವತಿಯ ತೀರದಲ್ಲಿತ್ತು. ಬಗೆ ಬಗೆಯ ಎಲ್ಲ ಗಿಡಗಳು ಮರಗಳು ತುಂಬಿಕೊಂಡಿತ್ತು. ಯಾವುದೆಲ್ಲ ವಿರುದ್ಧವಾದ ಸ್ವಭಾವದ ಪ್ರಾಣಿಗಳು ಅವುಗಳೆಲ್ಲ ಒಟ್ಟಿಗಿದ್ದವು. ಅಷ್ಟೇ ಅಲ್ಲದೆ ಪರಸ್ಪರ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಕಿತ್ತಾಡದೆ, ಯಾವುದೇ ರೀತಿಯಿಂದ ಹಾನಿ ಮಾಡಿಕೊಳ್ಳದೆ ಶ್ರದ್ಧೆಯಿಂದ ಆ ಆಶ್ರಮದ ಪ್ರಭಾವಕ್ಕೊಳಗಾಗಿ ತಾವು ಸಾತ್ವಿಕವಾದ ನೆಲೆಯಲ್ಲಿ ನೆಲೆಸಿದ್ದವು. ಸರೋವಗಾಢೈ ಕ್ರೀಡದ್ಭಿ ಸಮಂತಾದ್ ಅನುನಾದಿತಂ. ಸಿಂಹ, ವ್ಯಾಘ್ರ, ಅನೇಕ ಥರದ ಕ್ರೂರವಾದ ಪ್ರಾಣಿಗಳ ಜೊತೆಗೆ ಮೃಗಗಳೆಲ್ಲವೂ ಸುತ್ತಲಿನಲ್ಲಿ ವಾಸವಾಗಿದ್ದುಕೊಂಡ ಆ ಪರಿಸರದಲ್ಲಿ ಕೂತ್ರೆ ಮನಸ್ಸು ಶಾಂತವಾಗ್ತಾ ಇತ್ತು. ಎಂಥವನಿಗಾದರೂ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇತ್ತು. ಅಂತಹ ಆಶ್ರಮಕ್ಕೆ ಹೋಗಿದ್ದಾರೆ. ನೋಡಲಿಕ್ಕೆ ಮಹೇಂದ್ರ ಭವನದಷ್ಟೇ ಸಮೃದ್ಧಿ ಇತ್ತು. ನಾವು ಸಮೃದ್ಧಿ ಅಂದರೆ ಏನು ಅಂದ್ಕೊಂಡಿದ್ದೇವೆ? 4 ಬಿಲ್ಡಿಂಗ್ ಕಟ್ಟಿದರೆ ಸಮೃದ್ಧಿ ಅಂತ ಅಂದ್ಕೊಂಡಿದ್ದೇವೆ. ಬಣ್ಣ ಬಣ್ಣದ 4 ಲೈಟ್ ಹಾಕಿಬಿಟ್ರೆ ಅದು ಸಮೃದ್ಧಿ ಅಂತ. ಆದರೆ ನಿಜವಾದ ಸಮೃದ್ಧಿ ಅಂದರೆ ಯಾವುದು? ಪ್ರಾಕೃತಿಕವಾಗಿ ಏನೇ ಅಪಾಯ ಆದರೂ ಕೂಡ ಆ ಪ್ಲೇಸಿಗೇನು ತೊಂದರೆ ಆಗಬಾರದು, ಸಹಜವಾದ ಬದುಕನ್ನು ನಡೆಸುವುದು ಸಮೃದ್ಧಿ. ವಸ್ತುತಃ ಆಶ್ರಮದ ಬಗ್ಗೆ ಹೇಳ್ತಾ ಇದ್ದಾರೆ. ಆದರೆ ತ್ರಿವಿಷ್ಟಪನ ಇಂದ್ರನ ಮನೆಯಂತೆ ಅತ್ಯಂತ ಸಮೃದ್ಧವಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಏನರ್ಥ? ನಮ್ಮ ಅಪೇಕ್ಷೆಗಳನ್ನು ಬಯಕೆಗಳನ್ನು ಈಡೇರಿಸಲಿಕ್ಕೆ ಸಮರ್ಥವಾದ ಪರಿಸರ ಇತ್ತು ಅಂದರೆ ಅದೇ ಸಮೃದ್ಧಿ. ನಾವು ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಕೂತರೂ ಅದು ಬೆಂಕಿಪೊಟ್ಟಣದ ಹಾಗೆ ಸೀದಾ ಹಾರಿಕೊಂಡು ಹೋಗುತ್ತೆ ಮಳೆ ಬಂದಾಗ. ಅಂದ್ಕೊಂಡದ್ದು ನಾವು ತುಂಬ ಸಮರ್ಥರು, ನಾವು ಕಟ್ಟಿದ ಹಾಗೆ ನಾವು ಓದಿ ಬಂದಷ್ಟು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಹಿಂದಿನವರಿಗೆ ಇರಲಿಲ್ಲ, ಅದರಿಂದಾಗಿ ನಾವೇ ಶ್ರೇಷ್ಠರು ಅಂತ ಬೆನ್ನು ತಟ್ಟಿಕೊಂಡು ಒದ್ದಾಡ್ತೇವೆ. ಆದರೆ ಆಶ್ರಮ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಹೇಳ್ತಾ ಜಾಜ್ವಲ್ಯಮಾನಂ ವಪುಷಾ
ತನ್ನ ಶರೀರವು ತಪಸ್ಸಿನಿಂದ ಹಾಗೆ ಪ್ರಖರವಾದ ತೇಜಸ್ಸಿನಿಂದ ಹೊಳಿತಾ ಇತ್ತು. ಅಷ್ಟೇ ಅಲ್ಲ, ಚತುರ್ಮುಖನಂತೆಯೇ ಕಾಣಿಸ್ತಾ ಇದ್ದ. ಯಾಕೆಂದರೆ ಉಪಾಸನೆ ಮಾಡಿ ಆ ಒಂದು ತೇಜಸ್ಸು, ಬ್ರಹ್ಮ ತೇಜಸ್ಸು ಬಂದಿತ್ತು. ಅಲ್ಲಿಗೆ ಬಂದವರು ಸುರರೆಲ್ಲರೂ ಸೇರಿಕೊಂಡು ದಧೀಚ ಋಷಿಗಳ ಪಾದಕ್ಕೆ ಬಿದ್ದರು. ಗಟ್ಟಿಯಾಗಿ ನಮಸ್ಕರಿಸಿ ಕಾಲು ಹಿಡಿದು, ಇಂದ್ರಾದಿ ದೇವತೆಗಳು ಹೇಗೆ ನಮಸ್ಕರಿಸುವುದು ಅಂದರೆ, ಬ್ರಹ್ಮಜ್ಞಾನಿಯಾದಾಗ ಅವನನ್ನು ತಮ್ಮ ವಿಶೇಷವಾದಂತಹ ಲೋಕಹಿತಕ್ಕಾಗಿ ಕಾರ್ಯವನ್ನು ನಡೆಸುವಾಗ ಅದರಲ್ಲಿ ಸ್ಥಾನಕ್ಕೆ ಮಹತ್ವ ಇದೆ ಅನ್ನುವ ದೃಷ್ಟಿಯಿಂದ ಋಷಿಗಳಿಗೆ ನಮಸ್ಕಾರ ಮಾಡ್ತಾರೆ. ಹಾಗೆ ಅವರು ಮಾಡಿ ಸಮಸ್ಯೆಯನ್ನು ಹೇಳಿದರು. ಹೀಗಾಗಿದೆ, ಲೋಕಕ್ಕೆ ಹಿತವನ್ನು ಒಡ್ಡುವ ದೃಷ್ಟಿಯಿಂದ ನಿಮ್ಮ ಶರೀರವನ್ನು ನಾವು, ಇದು ತುಂಬ ಕಷ್ಟ ಆಗುತ್ತಾ ಇದೆ ನಮಗೆ ಕೇಳಲಿಕ್ಕೆ, ಆದರೆ ಎಷ್ಟೋ ಸರ್ತಿ ಹಾಗೆ ಆಗುತ್ತೆ. ತುಂಬ ದೊಡ್ಡದನ್ನು ನಾವು ಪಡೆಯುವುದಕ್ಕೋಸ್ಕರ ಯಾವುದೋ ಒಂದರ ಸುಖವನ್ನು ತ್ಯಾಗ ಮಾಡಲೇಬೇಕಾಗುತ್ತೆ. ಈಗ ದೇಹದಲ್ಲಿ ಗಾಯ ಆಗಿ ಗ್ಯಾಂಗ್ರೀನ್ ಆಗಿದ್ದರೆ ಕಾಲನ್ನು ಉಳಿಸ್ಬೇಕು ಅಂದರೆ ಬೆರಳು ಕತ್ತರಿಸಲೇಬೇಕು, ಅನಿವಾರ್ಯ ಅದು, ಇಲ್ಲಾಂದರೆ ಕಾಲೇ ಹೊರಟು ಹೋಗುತ್ತೆ. ಹಾಗಾಗಿ ಇಡೀ ಲೋಕದ ಅಷ್ಟು ಋಷಿಗಳ, ಅಷ್ಟು ಸಾಧಕರ ಬದುಕಿಗೆ ಮಾಂಗಲ್ಯವನ್ನು ಉಂಟು ಮಾಡಬೇಕು ಅಂತಂದರೆ ಒಬ್ಬ ತ್ಯಾಗ ಮಾಡಲೇಬೇಕು. ಈ ಹಿಂದೆ ನಮ್ಮ ದೇಶದಲ್ಲೂ ನೂರಾರು ಜನ, ಸಾವಿರಾರು ಜನ, ಲಕ್ಷ ಜನ, ನಮಗೆ ಗೊತ್ತಿರೋದು 4 ಪುಸ್ತಕಗಳಲ್ಲಿ ಬಂದ ಹೆಸರುಗಳು ಬಿಟ್ಟರೆ, ಅದರ ಊರುಗಳಲ್ಲಿ ನಮ್ಮ ಊರುಗಳಲ್ಲೇ ಆ ಕಾಲದಲ್ಲಿ ಹೋರಾಟ ನಡೆಸಿದ, ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ನೋದರ ವಿರುದ್ಧ ಧ್ವನಿ ಎತ್ತಿದ ಅನೇಕರ ಕಥೆಗಳೇ ನಮಗೆ ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚು ಹಿಂದೆ ಇಲ್ಲಿ ಆಡಳಿತವನ್ನು ನಡೆಸಿದ ರಾಜರೆಲ್ಲ ವಿದೇಶಿಯರ ಆಕ್ರಮಣಕ್ಕೋಸ್ಕರ ಎಷ್ಟು ಹೋರಾಡಿದರು, ಏನೆಲ್ಲ ತಲೆ ಉರುಳಿತು ಅನ್ನುವುದನ್ನು, ವಿಮತೀಯರ ದಾಳಿ, ವಿದೇಶಿಯರ ದಾಳಿ, ಈ ದಾಳಿಗೆ ಒಳಗಾದಾಗ ತಡೆದು ನಿಂತು ತಮ್ಮ ಜೀವವನ್ನು ಪಣಕ್ಕಿಟ್ಟವರು ಇದೇ ನೆಲದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ನಮಗೆ ಇತಿಹಾಸವೇ, ದಕ್ಷಿಣ ಕನ್ನಡ ಈ ಪರಿಸರದ ಇತಿಹಾಸದಲ್ಲಿ ಅನೇಕ ಜನ ಹೆಣ್ಮಕ್ಕಳು ಕೂಡ ಬಂದು ಹೋಗ್ತಾರೆ ರಾಣಿಯರಾಗಿ ಹೋರಾಟ ನಡೆಸಿದ್ದು. ನಮಗೆ 3 ಹೆಸರು 4 ಹೆಸರು, ಒಬ್ಬಕ್ಕ ಚೆನ್ನಮ್ಮ, ಇನ್ನು ಬಿಟ್ಟರೆ ಓಬವ್ವ, ಬಿಟ್ಟರೆ ಬೇರೆ ಹೆಸರುಗಳೇ ನಮಗೆ ಗೊತ್ತಿಲ್ಲ ಅನ್ನೋ ಸ್ಥಿತಿಯಲ್ಲಿದ್ದೇವೆ. ಇದೆಲ್ಲ ನಮಗೇನು ಅಂದರೆ, ನಮ್ಮ ಪರಿಸರ, ನಾನು ಹೇಳ್ತಾ ಇರೋದು ನಮಗೇನು ಅಂದರೆ, ವಿಕ್ಟೋರಿಯಾ ರಾಣಿ ಯಾರಾಗಿದ್ಲು, ಅವಳು 1ನೇ ರಾಣಿ ಯಾರು, 2ನೇ ರಾಣಿ ಯಾರು, 3ನೇ ರಾಣಿ ಯಾರು ಅಂತ ಪಾಠ ಮಾಡ್ತಾರೆ. ನಿಮ್ಮ ಊರಿನಲ್ಲಿ ಯಾರ್ಯಾರಿದ್ದರು ಹೇಳ್ಕೊಡೋದೇ ಇಲ್ಲ. ಅಂದಮೇಲೆ ಆ ಸ್ವಾಭಿಮಾನ, ಸ್ವದೇಶಿ ಚಿಂತನೆ ಮಕ್ಕಳಿಗೆ ಎಲ್ಲಿಂದ ಬರಬೇಕು? ಮೊದಲು ನಮ್ಮ ಊರಿನಲ್ಲಿ ನಮಗೋಸ್ಕರ ನಮ್ಮ ಹಿಂದಿನವರು ನಮ್ಮ ನೆತ್ತರನ್ನು ಉಳಿಸ್ಲಿಕ್ಕೋಸ್ಕರ ಬೆವರು ಹರಿಸಿದವರು ಯಾರು ಅಂತ ಗೊತ್ತಾದರೆ ತಿಳ್ಕೊಳ್ಳಿ. ನಾನು ದೂರದವರದ್ದನ್ನು ತಿಳ್ಕೊಳ್ಳೋದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ನಮ್ಮ ಪರಿಸರದವರನ್ನೇ ನಾವು ಬದಿಗಿಟ್ಟು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ನಮಗೆ ವಿಶ್ವ ಅಂಗೈಯಲ್ಲಿದೆ, ಮನೆ ದಾರಿಯಲ್ಲಿದೆ, ನಮ್ಮ ಮನೆ ಬೀದಿಯಲ್ಲಿ ತೇಲ್ಕೊಂಡು ಹೋಗ್ತಾ ಇದೆ, ಇಡೀ ಜಗತ್ತಿನ ಎಲ್ಲ ವಿಷಯಗಳು ನಮಗೆ ಗೊತ್ತಾಗ್ತಾ ಇರುತ್ತೆ. ಅವನು ತೇಲ್ತಾ ಇರುವ ಮನೆಯಲ್ಲೇ ಕೂತ್ಕೊಂಡು ಟಿ ವಿಯಲ್ಲಿ ನೋಡ್ತಾ ಇರ್ತಾನೆ, ಓ ಅಮೆರಿಕದಲ್ಲಿ ಹೀಗಾಯಿತು ಹಾಗಾಯಿತು ಅಂತ. ಆಮೇಲೆ ಅವನು ಒಂದು ಪ್ರಪಾತಕ್ಕೆ ಬಿದ್ದಾಗಲೇ ಗೊತ್ತಾಗೋದು, ನೀರಲ್ಲಿ ಕೊಚ್ಕೊಂಡು ಹೋಗಿ, ಓ ನಮ್ಮದೇ ಮನೆ ಹೋಗ್ತಾ ಇರೋದು, ನೀರಲ್ಲಿ ತೋರಿಸ್ತಾ ಇರೋದು ಅಂತ. ಹೀಗೆ ಋಷಿಗಳನ್ನು ಬಂದು ಲೋಕದ ಹಿತವನ್ನು ಬಯಸಿ, ನಿಮ್ಮ ಕೋರಿಕೆ, ನಿಮ್ಮಲ್ಲಿ ನಮ್ಮ ಕೋರಿಕೆ ಏನು ಅಂದರೆ ಅನುಗ್ರಹ ಮಾಡಬೇಕು ನೀವು. ದಧೀಚಿ ಋಷಿಗಳು ಕೂಡಲೇ ಸಂತೋಷಪಟ್ಟರು. ಕರೋಮಿ ಯದ್ವೋ ಹಿತಮದ್ಯ ದೇವಾಹ ಸ್ವಂಚಾಪಿ ದೇಹಂ ಸ್ವಯಮುತ್ಸೃಜಾಮಿ. ಅದಕ್ಕೋಸ್ಕರ ನೀವು ನನ್ನನ್ನು ಕಡಿದು ಹತ್ಯೆ ಮಾಡಿ ಪಾಪ ಕಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನೇ ನನ್ನ ದೇಹವನ್ನು ತ್ಯಾಗ ಮಾಡಿಕೊಡ್ತೇನೆ ಅಂತ ಆಗಲೇ ಹೇಳಿ, ಏವಂ ಉಕ್ತ್ವಾ ದ್ವಿಪದಾಂ ವರಿಷ್ಠ ಪ್ರಾಣಾನ್ ವಶೀ ಸ್ವಾನ್ ಸಹಸಾ ಉತ್ಸಸರ್ಜ. ತನ್ನದೇ ಯೋಗದ ಬಲದಿಂದ ನಾಭಿಯಿಂದ ಪ್ರಾಣವನ್ನು ಹೃದಯಕ್ಕೆ ತಂದು, ಹೃದಯದಿಂದ ಕಂಠದಲ್ಲಿರಿಸಿ, ಕಂಠದಿಂದ ಭ್ರೂಮಧ್ಯಕ್ಕೆ ತಂದು, ನೆತ್ತಿಯ ಮಧ್ಯದಿಂದ ಆ ಪ್ರಾಣವನ್ನು ಒಡೆದು ಮೇಲಕ್ಕೆ ಹಾರಿಸಿದ. ಕೊನೆಗೆ ಸುರರು ಜಗೃಹು ಅಸ್ಥೀನಿ ತಸ್ಯ, ಅವನ ಮೂಳೆಯನ್ನು ಸ್ವೀಕರಿಸಿದರು. ಯಥೋಪದೇಶಂ, ಹೇಗೆ ಚತುರ್ಮುಖ ಉಪದೇಶ ನೀಡಿದ್ರೋ, ಹೇಗೆ ಆದೇಶ ಕೊಟ್ಟಿದ್ರೋ ಹಾಗೆ ಅದನ್ನು ಸ್ವೀಕರಿಸಿ ತೆಗೆದುಕೊಂಡು ಹೋಗಿ ತ್ವಷ್ಟೃವಿಗೆ ಕೊಟ್ಟರು. ತ್ವಷ್ಟ ಅಂದರೆ ತಕ್ಷಕ, ತಕ್ಷಕ ಅಂದರೆ ಅದರ ಈಗ ಬಡಗಿ ಅಂತ ಅರ್ಥ. ಅದನ್ನು ಸರಿಯಾಗಿ ರಿಪೇರಿ ಮಾಡಿ ಹೇಗಾಗಬೇಕು, ಯಾವ ಆಕೃತಿಯಲ್ಲಿ ಬರಬೇಕು ಅಂತ ವ್ಯವಸ್ಥೆ ಮಾಡುವನು, ಕಾರ್ಪೆಂಟರ್ ಥರ. ಅಲ್ಲಿಗೆ ತೆಗೆದುಕೊಂಡು ಹೋಗಿ ಕೊಟ್ಟಾಗ ಅವನು ಬಹಳ ಅಚ್ಚರಿಪಟ್ಟ. ಜೊತೆಗೆ ಅದನ್ನು ಹಿಡ್ಕೊಳ್ಳುವಾಗಲೇ ಅವನಿಗೆ ಅದರ ವೈಬ್ರೇಷನ್ ಅರ್ಥ ಆಗ್ತಾ ಇದೆ. ಎಂಥ ಒಂದು ಅದ್ಭುತವನ್ನು ನೀವು ನನ್ನ ಹತ್ತಿರಕ್ಕೆ
ತಂದು ಕೊಡ್ತಾ ಇದ್ದೀರಿ ಅಂತ ತುಂಬ ಆಶ್ಚರ್ಯಪಟ್ಟ. ಅದನ್ನು ಸ್ವೀಕರಿಸಿ ಪ್ರಹೃಷ್ಟ ರೂಪ ತುಂಬ ಆನಂದಪಟ್ಟ. ದೇವತೆಗಳೇ ನಿಮಗೆ ಜಯ ನಿಶ್ಚಯ, ನಾನೇನು ಮಾಡಬೇಕಾಗಿಲ್ಲ ಇದರಲ್ಲಿ ಎಲ್ಲ ಆಯುಧದ ಗುಣಗಳು ಸಿದ್ಧಿಯಾಗಿವೆ, ಆದರೆ ಒಂದು ಆಕಾರ ಕೊಡುವುದಷ್ಟೇ ನನ್ನ ಕೆಲಸ, ಇದಕ್ಕೊಂದು ಆಕಾರ. ಹಾಗಾಗಿ ಅಂತಹ ಆಕೃತಿಯನ್ನು ಇನ್ನೊಂದಿಷ್ಟು ಅದರ ಸ್ವರೂಪವನ್ನು ತಿಳಿಗೊಳಿಸುವುದಷ್ಟೇ ನನ್ನ ಕೆಲಸ. ನಿಜವಾದ ಶಿಲ್ಪಿಯೋ ಬಡಗಿಯೋ ಹೇಳುವಂಥದ್ದೇನು ಅಂದರೆ, ಮರದ ಒಳಗೆ ಶಿಲ್ಪ ಈಗಲೇ ಇದೆ, ಅದರಲ್ಲಿ ಯಾವುದು ಅನ್ವಾಂಟೆಡ್ ಆದದ್ದೋ ಅದನ್ನು ಕೆತ್ತಿ ತೆಗಿಬೇಕಷ್ಟೆ. ನೀವು ಜಾಸ್ತಿ ತೆಗೆದ್ರೆ ಮೂರ್ತಿ ಹಾಳಾಗುತ್ತೆ. ಎಷ್ಟು ಬೇಕೋ ಅಷ್ಟೇ ತೆಗೆದ್ರೆ ಮೂರ್ತಿ ಅದರೊಳಗಿದೆ. ನಾವು ಕೆತ್ತುವಂಥದ್ದೇನೂ ಅಲ್ಲ ಅದು. ನಾವು ಅಂದ್ಕೊಳ್ಳೋದೇನು, ಅದಕ್ಕೆ ಮೂರ್ತಿಯನ್ನು ಸೃಷ್ಟಿ ಮಾಡಿದರು ಅಂತ. ಅದರ ನಿಜವಾದ ಶಿಲ್ಪಿ ಏನು ಹೇಳ್ತಾನೆ ಅಂದರೆ, ನಾವು ಸೃಷ್ಟಿ ಮಾಡುವುದಲ್ಲ, ಅದರೊಳಗೆ ಈಗಾಗಲೇ ಮೂರ್ತಿ ಇದೆ. ಅದರಲ್ಲಿ ನಮಗೆ ಆ ಮೂರ್ತಿಯಾಗಿ ಕಾಣುವುದಕ್ಕೆ ಯಾವುದು ತೊಡಕಾಗಿದೆಯೋ, ಯಾವುದು ಅದರ ಕಣ್ಣು ಮೂಗು ಬಾಯಿಗಳನ್ನೆಲ್ಲ ಮುಚ್ಚಿ ಇಟ್ಟಿದೆಯೋ ಅದನ್ನು ನಾವು ಪಕ್ಕಕ್ಕೆ ಸರಿಸಬೇಕು. ಅದು ಸರಿಸೋದೇ ಕಷ್ಟ. ಹಾಗೆ ಸರಿಸುವ ಕೆಲಸವನ್ನಷ್ಟೇ ನಾನು ಮಾಡಬೇಕಾದದ್ದು ಅಂತ ಹೀಗೆ ಹೇಳಿ ಅವರಿಗೆ ಚಕಾರ ವಜ್ರಂ ಭೃಶಂ ಉಗ್ರರೂಪಂ, ಉಗ್ರವಾದ ನೋಡುವುದರಲ್ಲೇ ಅದರ ಬಗ್ಗೆ ಭಯ ಹುಟ್ಟಬೇಕು ದುಷ್ಟರಿಗೆ, ಸಜ್ಜನರಿಗೆ ರಕ್ಷಣೆಗಿದೆ ಅಂತನ್ನುವ ಧೈರ್ಯ ಬರಬೇಕು. ಅಂತಹ ವಜ್ರಾಯುಧವನ್ನು ನಿರ್ಮಾಣ ಮಾಡಿದ ಪ್ರಹೃಷ್ಟ ರೂಪ ಪ್ರಯತ್ನಾತ್. ತುಂಬ ಸಂತೋಷದಿಂದ ಇಷ್ಟಪಟ್ಟು ಭಗವಂತನ ಸೇವೆಗಿದೊಂದು ಸದವಕಾಶ ಅಂತ ಭಾವಿಸಿ ತನ್ನ ಕರ್ತವ್ಯದಲ್ಲಿ ತ್ವಷ್ಟೃ ದಧೀಚನ ಶರೀರದಿಂದ ಸುಂದರವಾದ ಶತ್ರುಗಳಿಗೆ ಭಯಂಕರವಾದ ವಜ್ರಾಯುಧವನ್ನು ನಿರ್ಮಿಸಿದ. ಅನೇನ ವಜ್ರ ಪ್ರವರೇಣ ದೇವ ಭಸ್ಮೀಕುರುಶ್ವಾದಿ ಸುರಾರಿ ಮುಗ್ರಂ. ತಗೋ, ಇಂದ್ರನ ಕೈಗೆ ಒಪ್ಪಿಸಿ ಇದರಿಂದ ಸುರರಿಗೆ ಅರಿಗಳೆನಿಸಿದಂತಹ ಕಾಲಕೇಯ ಮೊದಲಾದ ರಕ್ಕಸರ ದೊಡ್ಡ ಗುಂಪಿಗೆ ನಾಯಕನಾಗಿರುವ ವೃತ್ರನನ್ನು ಕೊಂದು ನೀನು ನಿನ್ನ ಬದುಕಿಗೆ ಚಂದದ ದಾರಿಯನ್ನು ಕಂಡುಕೋ. ನಮಗೆ ಕೇಳುವಾಗ ಅವನಿಗೆ ತೊಂದರೆಯಾಯಿತು, ಅದಕ್ಕೋಸ್ಕರ ಅವನು ಹೋಗಿ ಕೇಳಿಕೊಂಡ ಅಂತ. ಮುಂದೆಯೂ ಮಾತು ಬರುತ್ತೆ, ದೇವತೆಗಳು ತಮ್ಮ ಸುಖಕ್ಕೋಸ್ಕರ ತಮ್ಮ ಅಧಿಕಾರ ಚಲಾವಣೆ ಮಾಡಲಿಕ್ಕೆ ವೃತ್ರನಿಂದ ತೊಂದರೆ ಇದೆ, ಅದಕ್ಕೋಸ್ಕರ ಹೋಗಿ ದಧೀಚನನ್ನು ಬೇಡಿಕೊಂಡು ಶರೀರದಿಂದ ಅಸ್ಥಿಯನ್ನು ಪಡೆದದ್ದಲ್ಲ. ಪ್ರಜಾನಾಂ ಸಂರಕ್ಷಣಾಯ, ಸಮಸ್ತ ಲೋಕದ ಪ್ರಜೆಗಳಿಗೆ ತೊಂದರೆಯಾಗುವುದನ್ನು ತಪ್ಪಿಸಲಿಕ್ಕೋಸ್ಕರ ಅವರು ಹಾಗೆ ಮಾಡಿದರು ಅಂತ. ತ್ವಷ್ಟ್ರಾ ತಥೋಕ್ತಸ್ತು ಪುರಂದರಸ್ತತ್ ವಜ್ರಂ ಪ್ರಹೃಷ್ಟ ಪ್ರಯತೋ ಪ್ರಗೃಹ್ಯಂ. ಹೆಗೃಹ್ಯಾತ್ ಹಿಡಿದುಕೊಂಡ ಕೂಡಲೇ ಬಂದ. ಯುದ್ಧ ದೇವತೆಗಳ ಜೊತೆಗೆ ದೈತ್ಯರಿಗೆ ನಿರಂತರ ನಡೀತಾ ಇತ್ತು, ಈಗ ಸ್ವಲ್ಪ ತೀವ್ರತೆಯನ್ನು ಪಡೆಯಿತು. ತಥೋ ಯುದ್ಧಂ ಸಮಭವತ್ ದೇವಾನಾಂ ದಾನವೈಃ ಸಹ ಮುಹೂರ್ತಂ ಭರತ ಶ್ರೇಷ್ಠ ಲೋಕತ್ರಾಸಕರಂ ಮಹತ್. ಲೋಕತ್ರಾಸ, ಲೋಕಕ್ಕೆ ತುಂಬ ತ್ರಾಸ ಆಯಿತು. ತ್ರಾಸ ಅಂದರೆ ನಾವು ಕನ್ನಡದಲ್ಲೂ ಬಳಸೋದಿದೆ, ತ್ರಾಸ ಆಗಿಬಿಟ್ಟಿದೆ, ತ್ರಾಸ ಆಗ್ತೈತಿ ಅಂತ. ತುಂಬ ತ್ರಾಸ ಆಗುತ್ತೆ ರೀ, ಸುಸ್ತು ಕಷ್ಟ ಅನರ್ಥ ತಡಿಲಿಕ್ಕಾಗೋದಿಲ್ಲ. ಅಂತಹ ದೊಡ್ಡ ಅವ್ಯವಸ್ಥೆ ಲೋಕ ಅನುಭವಿಸ್ತಾ ಇತ್ತು. ಉದ್ಯತ ಪ್ರತಿವಿದ್ಧಾನಾಂ ಖಡ್ಗಾನಾಂ ವೀರಬಾಹುಭಿಃ ಆಸೀತ್ ಸುತುಮುಲ ಶಬ್ದ ಶರೀರೇಶ್ವಭಿಪಾತ್ಯತ. ಅವರು ನೇರ ಎದುರು ನಿಂತು ಹೋರಾಡುವುದಿಲ್ಲ. ಪಾಪ ಮುಗ್ಧ ಜನರನ್ನು ಮಧ್ಯಕ್ಕೆ ಇಟ್ಟು ನೀವು ಹೊಡೆದ್ರೆ ಇವ್ರಿಗೆ ತಾಗಿಸ್ತೀರಿ ಅಂತ ಅವರನ್ನು ಮಧ್ಯದಲ್ಲಿಟ್ಟು, ಇವತ್ತಿಗೂ ಹಾಗೆ ಅವತ್ತಿಗೂ ಹಾಗೆ ಜನರನ್ನು ಬಲಿ ತೆಗೆದುಕೊಳ್ಳುವಂತಹ ದುಷ್ಟರ ರೀತಿ ವರ್ತಿಸ್ತಾ ಇದ್ದರು. ತೇಷಾಂ ವೇಗವತಾಂ ವೇಗಂ ಸಹಿತಾನಾಂ ಪ್ರಧಾವತಾಂ ನಶೇಕುಸ್ತ್ರಿದಶಾ ಸೋಢುಂ ತೇ ಭಗ್ನ ಪ್ರಾದ್ರವನ್ ಭಯಾತ್. ದೈತ್ಯರ ಈ ರೀತಿಯಾದ ಒಂದು ರೀತಿ ಕೂಟ ಯುದ್ಧ ಏನಿದೆ, ಹೀಗೆ ಅಡ್ಡದಲ್ಲಿ ನಿಲ್ಲಿಸಿ ಜನರಿಗೆ ತೊಂದರೆ ಆಗುವ ಹಾಗೆ ಮತ್ತಷ್ಟು ಯುದ್ಧದಿಂದ ಜನರಿಗೆ ಹಾನಿಯಾಗಬೇಕು, ಆ ರೀತಿ ಯುದ್ಧದಲ್ಲಿ ಅವರು ತೊಡಗಿ ದೇವತೆಗಳನ್ನು ಹಿಮ್ಮೆಟ್ಟಿಸ್ತಾ ಇದ್ದರು. ದೇವತೆಗಳಿಗೆ ತುಂಬ ತೊಡಕಾಯಿತು, ಯುದ್ಧ ಮುಂದುವರಿಸಲಿಕ್ಕೆ ಆಗ್ತಾ ಇಲ್ಲ. ಎಂಥ ಒಳ್ಳೆಯ ಆಯುಧ ಇದ್ದರೂ ಎದುರುಗಡೆ ನೇರ ಶತ್ರು ಬರದೆ ಅಡ್ಡದಲ್ಲಿ ಮಧ್ಯದ ಪಾಪದವರನ್ನು ನಿಲ್ಲಿಸಿದರೆ ಆಗ ಅದರ ಮೇಲೆ ಪ್ರಯೋಗ ಮಾಡುವುದು ಹೇಗೆ? ಆಗಲಿಲ್ಲ. ಹಾಗಾಗಿ ದೇವತೆಗಳು ಭಯಗೊಂಡು, ಜೊತೆಗೆ ಅವರ ಕೈಯಲ್ಲೂ ಇದ್ದ ಅನೇಕ ರೀತಿಯಾದ ವೃತ್ರನೂ ಏನು ಸಾಮಾನ್ಯ ಅಲ್ಲ, ಅವನು ಅತ್ಯಂತ ಉತ್ತಮವಾದ ಜೀವನೇ ಆಗಿದ್ದ. ನಿಮಗೆ ಭಾಗವತ ನೆನಪಿದ್ದರೆ ಅದರಲ್ಲಿ ಚಿತ್ರಕೇತು ಅಂತ ಒಬ್ಬ ವಿದ್ಯಾಧರ ಬರ್ತಾನೆ. ಅವನು ರಾಜನಾಗಿದ್ದವನು, ಮುಂದೆ ಮಕ್ಕಳನ್ನು ಪಡೀಬೇಕು ಅಂತ ಮಕ್ಕಳನ್ನು ಪಡೆದು ಸಂತತಿ ಮುಂದುವರಿಸುವಂತಹ ಒಂದು ಪ್ರಾರಬ್ಧ ಕರ್ಮ ಅವನಲ್ಲಿ ಇಲ್ಲ. ಆದದ್ರಿಂದ ಆಗುವುದಿಲ್ಲ ಅಂತ ಹೇಳಿದರೂ ಹಠಕ್ಕೆ ಬಿದ್ದು
ನಾರದರು ಮತ್ತು ಪರ್ವತ ಋಷಿಗಳು ಅನ್ನೋರ ಹತ್ರ, ಅಂಗಿರಸ ಋಷಿಗಳ ಹತ್ರ ಹಠ ಮಾಡಿ ತನಗೆ ಮಕ್ಕಳಾಗಬೇಕು ಅಂತ ಕೇಳಿಕೊಳ್ತಾನೆ. ಕೊನೆಗೆ ಅವರು ಇದರಿಂದ ದುಃಖನೇ ಆಗುತ್ತಪ್ಪ ಅಂತ ಹೇಳ್ತಾರೆ. ಆದರೂ ಕೇಳಲ್ಲ, ಮಗುವಾಗುತ್ತೆ. ಮಗುವಾಗಿ ಸ್ವಲ್ಪ ದಿನದಲ್ಲೇ ತನ್ನ ಉಳಿದ ಸತಿಯರಿಂದಾಗಿ ಅದು ವಿಷ ಉಣಿಸಲ್ಪಟ್ಟು ಸಾಯತ್ತೆ. ಆ ಸಣ್ಣ ಮಗು ಸತ್ತಾಗ ಅವನು ತುಂಬ ವಿಲಾಪ ಪಡ್ತಾನೆ. ಯಾಕೆಂದರೆ ಎಷ್ಟೋ ದಿವಸಗಳ ನಂತರ ಮಗುವಾಗಿದ್ದಕ್ಕೆ ತುಂಬ ಸಂತೋಷಪಟ್ಟಿದ್ದ. ಆದರೆ ಕಳ್ಕೊಂಡ ಮೇಲೆ ಮೊದಲಿನ ಸುಖದ 100 ಪಟ್ಟು ಹೆಚ್ಚು ದುಃಖ ಆಯಿತು. ಆ ಮಗು ಬೇಕೇ ಬೇಕು ಅಂತ ಮತ್ತೆ ಅಲ್ಲಿಗೆ ಅದೇ ಸಮಯಕ್ಕೆ ಬಂದ ಪರ್ವತರನ್ನು, ಋಷಿಗಳನ್ನು ಕೇಳಿಕೊಳ್ತಾನೆ. ಆಗ ಅವ್ರು ಹೇಳ್ತಾರೆ, ಆ ಜೀವವನ್ನು ಕರೆಸಿ, ನೋಡು ನಿಮ್ಮ ಅಪ್ಪ ಅಮ್ಮ ಈ ಶರೀರದಲ್ಲಿ ನೀನು ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಯಾವ ಅಪ್ಪ ಅಮ್ಮ? ಕಸ್ಮಿನ್ ಜನ್ಮನ್ಯಮಿ ಬ್ರಹ್ಮನ್ ಮಾತರಃ ಪಿತರಃ. ಯಾವ ಜನ್ಮದ ತಂದೆ ತಾಯಿಗಳ ಹತ್ರ ಹೋಗಬೇಕು ನಾನು? 100 ಜನ್ಮದಲ್ಲಿ ನಮಗೆ ಅಪ್ಪ ಅಮ್ಮ ಬೇರೆ ಬೇರೆ ಆಗೋಗಿದ್ದಾರೆ. ಅವರು ಕೊಟ್ಟದ್ದು ಯಾವುದು? ಶರೀರ. ಅದನ್ನು ನಾನು ಅಲ್ಲೇ ಬಿಟ್ಟಿದ್ದೇನೆ. ಅದನ್ನೇ ಮುದ್ದಾಡಲಿ, ನನ್ನ ಹತ್ರ ಯಾಕೆ ಬರ್ತಾರವರು? ನಾನು ಈಗ ಸುಖವಾಗಿದ್ದೇನೆ, ಓಡಾಡ್ತಾ ಇದ್ದೇನೆ, ನನಗೆಲ್ಲವೂ ಕಾಣಿಸ್ತಾ ಇದೆ, ಕೇಳ್ತಾ ಇದೆ. ನನಗೆ ಇದರಲ್ಲಿ ಮತ್ತೆ ಪಂಜರದೊಳಗೆ ಬಂದು ಸೇರಿಕೊಳ್ಳಿಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳಿದ ಮೇಲೆ ಅವನಿಗೆ ಕೆಲವೆಲ್ಲ ಎಚ್ಚರ ಆಗುತ್ತೆ. ತಾನು ಯೋಚನೆ ಮಾಡಿದ್ದೆಷ್ಟು ತಪ್ಪು ಅಂತ ಗೊತ್ತಾಗುತ್ತೆ. ವ್ಯಥೆ ಪಡುವುದನ್ನು ನಿಲ್ಲಿಸಿ ಅವರಿಂದ ಉಪದೇಶ ಪಡೆದು ತುಂಬ ದೊಡ್ಡ ಸಾಧಕನಾಗ್ತಾನೆ. ನಾರದರು ಅವರಿಗೆ, ಚಿತ್ರಕೇತುವಿಗೆ ವಿಶೇಷವಾದ ಉಪದೇಶವನ್ನು ಕೊಟ್ಟು ತುಂಬ ದೊಡ್ಡ ಸಾಧನೆ ಮಾಡಿದವ. ಅಕಸ್ಮಾತ್ತಾಗಿ ಕೈಲಾಸ ಪರ್ವತದ ದಾರಿಯಲ್ಲಿ ಹೋಗುವಾಗ ಏಕಾಂತದಲ್ಲಿ ಇರಬೇಕಾದ ರೀತಿಯಲ್ಲಿ ತಲೆಯನ್ನು ರುದ್ರದೇವನ ಭುಜದ ಮೇಲೆ ಪಾರ್ವತಿ ಇರಿಸಿದ್ದನ್ನು ಕಂಡು, ಏನು ಏಕಾಂತದಲ್ಲಿ ಇರಬೇಕಾದ ರೀತಿಯನ್ನು ಋಷಿಗಳೆಲ್ಲ ಕೂತಾಗ ಹೀಗೆ ಇರುವುದಾ ಅಂತ ಒಂದು ಯೋಚನೆ ಮಾಡಿದ್ದು ಪಾರ್ವತಿಗೆ ಗೊತ್ತಾಗಿ, ಆ ಕೂಡಲೇ ಸಿಟ್ಟಿನಿಂದ ಹೋಗು ರಕ್ಕಸನಾಗು ಅಂತ ಶಪಿಸ್ತಾಳೆ. ರುದ್ರದೇವ ಹೇಳ್ತಾನೆ, ಬೇಡ, ಅವನು ಹೀಯಾಳಿಸಿದ್ದಲ್ಲ, ಅಲ್ಲ ಯಾಕೆ ದೊಡ್ಡವರೇ ಹೀಗೆ ಯಾಕೆ ಮಾಡ್ತಾರೆ ಅಂತ ಅಂದ್ಕೊಂಡದ್ದು. ಬಿಡು ಅವನ ಪಾಡಿಗೆ, ಅವನು ತುಂಬ ದೊಡ್ಡ ದೈವಿ ಭಕ್ತ, ಅವನು ಭಗವಂತನನ್ನು ತುಂಬ ಚೆನ್ನಾಗಿ ಉಪಾಸನೆ ಮಾಡಿದವನು. ಆದರೆ ಕೋಪ ತಡೀಲಾರದೆ ಕೊಟ್ಟ ಶಾಪ ಅವನನ್ನು ರೇಗಿಸಲೇ ಇಲ್ಲ. ಅಮ್ಮ ನೀನೇನು ಕೊಟ್ಟರು ಪ್ರಸಾದ ತಾಯಿ, ನಾನು ಸ್ವೀಕರಿಸಿದ್ದೇನೆ ಅಂತ ಹೇಳಿ ಶಾಪ ಬಂದಾಗಲೂ ಕೋಪಗೊಳ್ಳದ ಅತ್ಯಂತ ಸಮಾಧಾನಿಯೇ ಈಗ ಆ ಶಾಪದ ಫಲವಾಗಿ ವೃತ್ರನಾಗಿ ಹುಟ್ಟಿದವನು. ಹಾಗಾಗಿ ಅವನಿಗೆ ರಾಕ್ಷಸನಾಗಿದ್ದರೂ ದೈವಿ ಕಳೆ, ದೈವಿ ಭಕ್ತಿ ಹಾಗೆ ಇತ್ತು. ಆದರೆ ರಾಕ್ಷಸ ಮನೆತನದಲ್ಲಿ ಬಂದದ್ರಿಂದ ಆಗ ಆ ಕರ್ತವ್ಯವನ್ನು ಅವರ ಪರವಾಗಿ ಹೋರಾಡುವ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾನೆ. ಅದರಿಂದಾಗಿ ಇಂದ್ರನಿಗೆ ಅವನನ್ನು ಎದುರಿಸಲಿಕ್ಕಾಗಲೇ ಇಲ್ಲ. ಯಾಕೆಂದರೆ ಅವನ ಒಳಗೆ ಯುದ್ಧ ಮಾಡುವಾಗಲೂ ಅವನಿಗೆ ನನ್ನನ್ನು ಈ ಯುದ್ಧದಲ್ಲಿ ಭಗವಂತನೇ ನಿಯೋಜಿಸಿದ್ದು ಅನ್ನುವ ಪೂರ್ಣ ಎಚ್ಚರ ಇತ್ತು. ಹಾಗಾಗಿ ಅವನನ್ನು ಎಷ್ಟು ಹೊತ್ತು ಯುದ್ಧದಲ್ಲಿ ಸೇರಿಕೊಂಡರೂ ಅವನನ್ನು ಎದುರಿಸಲಿಕ್ಕಾಗಲೇ ಇಲ್ಲ. ಇಂದ್ರಾದಿ ಸಕಲ ದೇವತೆಗಳ ಗುಂಪು ಓಡಿತು. ಕೊನೆಗೆ ನಾರಾಯಣನ ಬಳಿಗೆ ಬಂದು, ಜಗಾಮ ಶರಣಂ ಶೀಘ್ರಂ ತಂತು ನಾರಾಯಣಂ ಪ್ರಭುಂ ಕಾಲೇಯ ಸಂತ್ರಸ್ತಃ ದೇವ ಸಾಕ್ಷಾತ್ ಪುರಂದರ. ದೇವತೆಗಳಿಗೆ ಹಿರಿಯನೆನಿಸಿದ ಚತುರ್ಮುಖನ ಆಜ್ಞೆಯನ್ನು ಪಡೆದೇ ಯುದ್ಧಕ್ಕೆ ಹೊರಟ ಪುರಂದರ ಕೊನೆಗೆ ಈ ಕಾಲಕೇಯರನ್ನು ಎದುರಿಸಲಿಕ್ಕೆ ಆಗದೆ ನಾರಾಯಣನನ್ನು ಬಂದು ಶರಣಾಗಿ ಹೇಳಿದ ಪರಿಸ್ಥಿತಿ ಎಲ್ಲ ಹೀಗಾಗಿದೆ. ನಾರಾಯಣನಿಗೆ ಅರ್ಥ ಆಯಿತು. ತಂ ಶಕ್ರಂ ಕಶ್ಮಲಾವಿಷ್ಟಂ, ಯುದ್ಧದಿಂದ ನಮಗೆ ಜಯ ಸಿಗದೆ ಮತ್ತಷ್ಟು ದುಃಖವೇ ಸಿಗ್ತಾ ಇದೆ ಅಂತ ನೊಂದಿರುವ ಶಕ್ರನನ್ನು ಯೋಚನೆ ಮಾಡಿ, ವಿಷ್ಣು ಸನಾತನಃ ಸ್ವತೇಜೋ ವ್ಯದಧಚ್ಛಕ್ರೇ ಬಲಮಸ್ಯ ವಿವರ್ಧಯನ್. ಶಕ್ರನಿಗೆ ಬಲವನ್ನು ತುಂಬುವುದಕ್ಕಾಗಿ ತಾನೇ ಅವನ ಒಳಗೆ ಸೇರಿಕೊಂಡ, ಇಂದ್ರನ ಒಳಗೆ ಸೇರಿಕೊಂಡ. ಕೇವಲ ಇಂದ್ರನೊಳಗೆ ಅಲ್ಲ, ಆ ಇಂದ್ರ ಕೈಯಲ್ಲಿ ಹಿಡಿದಿದ್ದ ವಜ್ರಾಯುಧದ ಒಳಗೂ ಸೇರಿಕೊಂಡ. ಅದಕ್ಕೆ ಕೃಷ್ಣ ಗೀತೆಯಲ್ಲಿ ಹೇಳಿದ್ದು, ಆಯುಧಾನಾಮಹಂ ವಜ್ರಃ, ಆಯುಧಗಳಲ್ಲಿ ನಾನು ವಜ್ರದಲ್ಲಿ ಸೇರಿಕೊಂಡಿದ್ದೇನೆ. ಬೇರೆ ಆಯುಧಗಳು ಬೇಕಾದಷ್ಟಿದೆ, ಅದು ಸಹಜವಾದ ಭಗವಂತನ ಸಾನ್ನಿಧ್ಯ ಹೊಂದಿರುತ್ತೆ. ಆದರೆ ನಾನು ಸೇರಿ ಅದಕ್ಕೆ ಬಲ ತುಂಬಿದ ಅಸ್ತ್ರ ಯಾವುದು ಅಂದರೆ ಅದು ವಜ್ರ. ಹಾಗಾಗಿ ಆ ವಜ್ರದಲ್ಲಿ ಸೇರಿಕೊಂಡ ಬಳಿಕ ವಿಷ್ಣುನಾ ಗೋಪಿತಂ ಶಕ್ರಂ ದೃಷ್ಟ್ವಾ ದೇವಗಣಾಸ್ತತಃ ಸ್ವಂ ತೇಜ ಸಮಾದಧ್ಯುಃ ತಥಾ ಬ್ರಹ್ಮರ್ಷಯೋ ಮಲಾಃ. ಹೇಗೆ ಮಹಿಷಾಸುರನನ್ನು ಕೊಲ್ಲುವುದಕ್ಕಾಗಿ ದುರ್ಗಾದೇವಿ ಚಕ್ರದಿಂದ ಉದಿಸಿ ಬಂದ ದುರ್ಗಾದೇವಿ, ಅವಳು ಚಕ್ರದಿಂದ ಉದಿಸಿ ಬರುವುದು ಅಂದರೆ ಅವಳು ಚಕ್ರದ ಅಭಿಮಾನಿನಿಯೇ, ಭಗವಂತನ ಕೈಯಲ್ಲಿರುವ ಚಕ್ರದ ಅಭಿಮಾನಿನಿ ದುರ್ಗಾದೇವಿ. ಹಾಗಾಗಿ ಚಕ್ರಿಯಾದಂತಹ ನಾರಾಯಣನ ಕೈಯಿಂದ ಚಕ್ರವನ್ನು ರೂಪಾಂತರಗೊಳಿಸಿಕೊಂಡು ಹುಟ್ಟಿ ಬಂದಂತಹ ದುರ್ಗೆ ಎದುರುಗಡೆ ಬಂದು ನಿಂತಾಗ ಎಲ್ಲ ದೇವತೆಗಳು ತಮ್ಮ ತಮ್ಮ
ತೇಜಸ್ಸನ್ನು ಆ ದುರ್ಗೆಯಲ್ಲಿ ನೆಲೆಗೊಳ್ಳುವಂತೆ ಮಾಡಿದರು. ತಮ್ಮ ತಮ್ಮ ತೇಜಸ್ಸು ಅಂದರೆ ತಮ್ಮೊಳಗೆ ಆ ದೇವಿ ಕೊಟ್ಟ ತೇಜಸ್ಸನ್ನೇ ಇದು ನೀನೇ ಕೊಟ್ಟ ತೇಜಸ್ಸು ಅಂತ ಅವಳಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು. ಹಾಗೆ ಇಲ್ಲಿ ಇಂದ್ರನಲ್ಲಿ ಪರಮಾತ್ಮನ ಶಕ್ತಿ ಆವೇಶಗೊಂಡದ್ದನ್ನು ಕಂಡು ಎಲ್ಲ ದೇವತೆಗಳು ಕೂಡ ಪರಮಾತ್ಮನ ಶಕ್ತಿ ತತ್ತಚ್ಛಕ್ತೀ ಪ್ರಬೋಧಯನ್ ತತ್ರ ತತ್ರ ಸ್ಥಿತೋ ವಿಷ್ಣು, ಅಲ್ಲಲ್ಲಿರುವಂತಹ ಭಗವಂತನೇ ಬೇರೆ ಬೇರೆಯದಾದ ಶಕ್ತಿಯಿಂದ ಆಯಾ ಕಾರ್ಯಗಳನ್ನು ನಡೆಸ್ತಾ ಇರುವುದನ್ನು ದೇವತೆಗಳು ಅರಿತಿರ್ತಾರೆ. ಅದರಿಂದಾಗಿ ತಮ್ಮ ತಮ್ಮೊಳಗಿನ ಭಗವದ್ ರೂಪವನ್ನು ಆ ಇಂದ್ರನಲ್ಲಿ ಚಿಂತಿಸಿ ನಮ್ಮಲ್ಲಿರುವ ಭಗವಂತನ ಶಕ್ತಿ ಆ ಇಂದ್ರನಲ್ಲಿ ಆವಿಷ್ಟವಾದ ಶಕ್ತಿ ಎರಡು ಬೇರೆಯಲ್ಲ ಅಂತ ಚಿಂತಿಸಿ ಅವನಿಗೆ ತಮ್ಮ ತೇಜಸ್ಸನ್ನು ಅಭಿದಧ್ಯು ಧ್ಯಾನ ಮಾಡಿ ಅವನಲ್ಲಿ ತಮ್ಮ ಶಕ್ತಿಯನ್ನು ಆವಾಹನೆ ಮಾಡಿದರು. ಆಗ ಸಮಾದಧ್ಯು ತಥಾ ಬ್ರಹ್ಮರ್ಷಯ ಅಮಲಾಹ, ಎಲ್ಲ ಋಷಿಗಳೂ ಸೇರಿಕೊಂಡು ತಮ್ಮ ತಪಸ್ಸಿನ ಬಲವನ್ನು ಇಂದ್ರನಲ್ಲಿ ತುಂಬಿದರು. ಆಗ ಸಸಮಾಪ್ಯಾಯಿತ ಶಕ್ರಃ ವಿಷ್ಣುನಾ ದೈವತೈಃ ಸಹ ಋಷಿಭಿಶ್ಚ ಮಹಾಭಾಗೈ ಬಲವಾನ್ ಸಮಪದ್ಯತ. ಹೋದ ಬಾರಿ ಯುದ್ಧದಲ್ಲಿ ಬಂದಾಗ ಯಾವ ರೀತಿ ದೌರ್ಬಲ್ಯ ಅವನ ಮುಖದಲ್ಲಿ ಇಣುಕುತ್ತಿತ್ತೋ, ಈ ಬಾರಿ ಆ ಸ್ವಲ್ಪವೂ ಕೊರಗು ಬೇಸರ ಅಯ್ಯೋ ಏನಾಗುತ್ತೋ ಅನ್ನುವ ಆತಂಕ ಏನೂ ಇರಲಿಲ್ಲ. ಚೆನ್ನಾಗಿ ಬೆಳಗುತ್ತಾ ಇದ್ದ. ಸ್ವತಃ ಭಗವಂತನೇ ಸೇರಿಕೊಂಡು ಆ ಯುದ್ಧಕ್ಕಾಗಿ ತನ್ನನ್ನು ಜೋಡಿಸಿಕೊಂಡಿದ್ದಾನೆ ಅಂತಂದ ಮೇಲೆ ಮತ್ತೆ ದುಃಖ ಇಲ್ಲ. ನಮ್ಮ ಆಲೋಚನೆ ಯಾವಾಗ ಭಗವಂತನ ಆಲೋಚನೆಯ ಜೊತೆಗೆ ಸೇರುತ್ತೆ ಆವಾಗ ಯಾವ ಕೆಲಸವೂ ಕೂಡ ಅಸಾಧ್ಯ ಅಂತ ಅನಿಸುವುದಿಲ್ಲ. ನಾವೇನು ಅಂದರೆ ಪ್ರಕೃತಿಗೆ ವಿರುದ್ಧವಾಗಿ, ನಮ್ಮ ಸ್ವಭಾವಕ್ಕೆ ವಿರುದ್ಧವಾಗಿ, ಅಥವಾ ದೊಡ್ಡವರು ಅಥವಾ ಶ್ರುತಿ ಸ್ಮೃತಿಗಳು ಅಥವಾ ಹಿರಿಯರು ಕಂಡ ಸಂಗತಿಗಳನ್ನು ನಮಗೇನು ಕೊಟ್ಟಿದ್ದಾರೋ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತೇವೆ. ಅದರಿಂದಾಗಿ ನಾವು ಅಂದ್ಕೊಂಡದ್ದು ಯಾವಾಗಲೂ ಆಗೋದೇ ಇಲ್ಲ. ನಾವು ಅಂದುಕೊಂಡದ್ದಾಗಬೇಕು ಅಂದರೆ ಶ್ರುತಿ ಸ್ಮೃತಿ ಹರೇ ರಾಜ್ಞೆ, ದೊಡ್ಡವರು ಕೊಟ್ಟಂತಹ ದಾರಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಅವ್ರು ಹೇಳ್ತಾರೆ ಅಂತ ಆಲದ ಮರಕ್ಕೆ ಜೋತು ಬೀಳುವುದಲ್ಲ. ನಮ್ಮ ಅಪ್ಪ ನೆಟ್ಟಿದ್ದು ಏನಾದರೂ ನಾನು ಇದರಲ್ಲೇ ಓಡಾಡೋದು, ಆಯಿತು ಅಪ್ಪ ನೆಟ್ಟಿದ್ದು ಅಂತ ಖುಷಿ ಇರಲಿ, ಆದರೆ ಅದು ಬೀಳಲು ಕತ್ತರಿಸಿ ಬೀಳುವ ಹಾಗಿದೆ, ಅದರಲ್ಲಿ ನೇತಾಡಬೇಡ ಅಂತ ಯಾರಾದರೂ ಹೇಳಿದರು, ಇಲ್ಲ ನಮ್ಮ ಅಪ್ಪ ಇಟ್ಟ ಮೇಲೆ ಅದು ಚೆನ್ನಾಗಿರುತ್ತೆ ಅಂತ ಹಾಗೆ ಹುಚ್ಚರ ಥರ ಜೋತಾಡೋದಕ್ಕೆ ಹೇಳಲಿಲ್ಲ. ಅರ್ಥ ಮಾಡಿಕೊಂಡು ಅದರಲ್ಲಿ ನಿಜವಾಗಿಯೂ ಏನು ಸಾಧ್ಯಾಸಾಧ್ಯತೆಗಳಿವೆ ಇದನ್ನು ಪರಿಶೀಲಿಸಿ ಜೀವನದಲ್ಲಿ ತೊಡಗಿಸಿಕೊಳ್ಳಬೇಕಾದದ್ದನ್ನು ದೇವತೆಗಳು ತೋರಿಸಿ ಇಂದ್ರನಲ್ಲಿ ಸಮಾವಿಷ್ಟನಾದ ಭಗವಂತನ ಜೊತೆಗೆ ಸೇರಿಕೊಂಡು ಅವರೂ ಕೂಡ ಯುದ್ಧದಲ್ಲಿ ಪೂರ್ತಿ ಪಾಲುದಾರರಾದರು. ಹೀಗೆ ಯುದ್ಧ ಜ್ಞಾತ್ವಾ ಬಲಸ್ಥಂ ತ್ರಿದಶಾಧಿಪಂತು ನನಾದ ವೃತ್ರೋ ಮಹತೋ ನಿನಾದಂ. ಆದರೆ ವೃತ್ರ ಎಂಥ ದೊಡ್ಡವನು ಅಂದರೆ ಆ ಇಂದ್ರನಲ್ಲಿ ಆವಿಷ್ಟನಾದ ಭಗವಂತನನ್ನು ಅವನು ಕಂಡ. ಇಂದ್ರನಲ್ಲಿ ವಿಷ್ಣು ಸೇರಿದ್ದಾನೆ ಅಂತ ಗೊತ್ತಾಯಿತು ಅವನಿಗೆ. ಯಾಕೆಂದರೆ ಇದರ ಕಥೆಯನ್ನು ಬೇರೆ ಕಡೆ ಸ್ವಲ್ಪ ಬಿಡಿಸಿ ಹೇಳುವಾಗ ಇಬ್ಬರು ಯುದ್ಧಕ್ಕೆ ನಿಂತಾಗ ನೀನು ಕೊಲ್ಲುವ ಪಾತ್ರದಲ್ಲಿ ನಿಂತಿದ್ದಿ, ನಾನು ಸಾಯುವ ಪಾತ್ರದಲ್ಲಿ ನಿಂತಿದ್ದೇನೆ. ಅವನಿಗೆ ಮಾತಾಡ್ತಾ ಕೈಯಲ್ಲಿ ಆಯುಧ ಜಾರಿ ಹೋಯ್ತು. ಇವನು ವೇದಾಂತ ಮಾತಾಡೋದು ನೋಡಿ, ಇಂಥ ಒಬ್ಬ ಬ್ರಹ್ಮಜ್ಞಾನಿ ನಾನು ಹೇಗೆ ಕೊಲ್ಲಲಿ ಅಂತ. ಆಗ ಅವನು ಕೈಗೆ ವಾಪಸ್ ಅವನ ಆಯುಧವನ್ನು ತೆಗೆದುಕೊಟ್ಟು, ನೀನು ಹೀಗೆ ಯುದ್ಧದಲ್ಲಿ ನಿಂತ ಮೇಲೆ ಆಯುಧವನ್ನು ಚೆಲ್ಲುವುದು ಅದು ತರ ಅಲ್ಲ, ಅದರಿಂದಾಗಿ ನಿನ್ನ ಕೈಯಲ್ಲಿರೋ ಆಯುಧವನ್ನು ಸರಿಯಾಗಿ ಬಳಸು. ನಾನು ಯಾವ ಪಾತ್ರದಲ್ಲಿದ್ದೇನೆ ಅಂತ ನನಗೆ ಗೊತ್ತಿದೆ, ನೀನು ಕೊಲ್ಲುವ ಪಾತ್ರದಲ್ಲಿರುವುದನ್ನು ನಾನು ಒಪ್ಪಿಕೊಂಡಿದ್ದೇನೆ. ನನ್ನ ಜವಾಬ್ದಾರಿ ಇಲ್ಲಿಯ ತನಕ ದೈತ್ಯರನ್ನು ತಂದು ನಿಲ್ಲಿಸುವುದಿತ್ತು, ಅದನ್ನು ನಾನು ಮಾಡಿದ್ದೇನೆ, ಹೊಡಿ ಅಂತ ಹೇಳಿ ಅವನ ಕೈಯಿಂದ ಹೊಡೆಸಿಕೊಂಡು ಪ್ರಾಣ ಬಿಡುತ್ತಾನೆ. ಅಂದರೆ ಅದು ಆ ಎಚ್ಚರ ವೃತ್ರನಿಗೆ ಎಲ್ಲಿಂದ ಬಂತು ಅಂದರೆ ನಾರದರ ಉಪದೇಶ. ಅಷ್ಟು ಎಚ್ಚರ. ಹುಟ್ಟಿದ್ದು ಅಸುರನಾಗಿದ್ದರೂ ಕೂಡ ಆ ಅಸುರ ಭಾವ ಅನ್ನೋದು ಕೇವಲ ಒಂದು ದೈಹಿಕವಾದದ್ದಾಗಿತ್ತು ಹೊರತು ಮಾನಸಿಕ ಸ್ವಾಭಾವಿಕ ಅಲ್ಲ ಅದು. ಹಾಗಾಗಿ ಆ ಸ್ವಾಭಾವಿಕವಲ್ಲದ ಗುಣವನ್ನು ಯಾವತ್ತೂ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಗ್ರಹ ಕಿಂಕರಿಷ್ಯತಿ ಸ್ವಭಾವಸ್ತು ಪ್ರವರ್ತತೆ. ಯಾವತ್ತು ಯಾವುದನ್ನು ನಿಗ್ರಹಿಸಿಟ್ರೂ ಅದು ಒಂದು ದಿವಸ ಸುಮ್ಮನಿರುತ್ತೆ, 2 ದಿವಸ ಸುಮ್ಮನಿರುತ್ತೆ. ಅವಕಾಶ ಒಂದು ಚೂರು ಅಲುಗಾಟ ಆದೊಡನೆ ಛಂಗನೆ ನೆಗೆದು ತನ್ನ ನಿಜವಾದ ಸ್ವರೂಪವನ್ನು ಎತ್ತಿ ತೋರಿಸುತ್ತೆ. ಹಾಗಾಗಿ ಅವನು ಬಂದು ತನ್ನ ಪ್ರಣಾದವನ್ನು ಜೋರಾಗಿ ಭಗವಂತನನ್ನು ಓಂಕಾರದಿಂದ ಕೂಗಿ ಕರೆದಂತೆ, ನಾದದಿಂದ ಕರೆದಂತೆ. ನಾದದಿಂದ ಕರೆದು ಅಂದರೆ ಅದು ಯುದ್ಧದ ಉನ್ಮಾದವೇ, ಯುದ್ಧದ ನಾದವೇ, ಆದರೆ ಅದರಲ್ಲಿ ಭಗವಂತನ ಪ್ರಾರ್ಥನೆಯೂ ಇತ್ತು. ಅದು ನೋಡಲಿಕ್ಕೆ ಯುದ್ಧದ ಉನ್ಮಾದ, ಆದರೆ ಭಗವಂತನಿಗೆ ಅದು ನಾದದ ನಿನಾದ, ಅವನಿಗೆ ಒಪ್ಪಿಸುವ ಒಂದು ಗುಣಗಾನ. ಹೀಗೆ ಜೋರಾಗಿ ಕೂಗಿ ಭಗವಂತನ ಎದುರುಗಡೆ ಬಂದು ನಿಂತಿದ್ದಾನೆ. ಯುದ್ಧ ಆಯಿತು. ಇಂದ್ರ ಅಷ್ಟೊತ್ತಿಗೆ ಒಳಗಿನಿಂದ ಇದ್ದವನವನು ಗಾಬರಿಯಾಗಿದ್ದಾನೆ. ಗಾಬರಿಯಾಗಿ ಭಗವಂತನೇ ನಿಲ್ಲಿಸಿ ಯುದ್ಧ ಮಾಡಿಸ್ತಾ ಇದ್ದಾನೆ. ನಮಗೂ ಎಷ್ಟೋ ಸಲ ಅನಿಸುತ್ತೆ, ಕೆಲವೊಂದು ಸಲ ಎಲ್ಲ ಮುಗಿದ ಮೇಲೆ
ಇಷ್ಟೊತ್ತು ನಾನೇ ಮಾಡಿದ್ದ ಅಂತ ನನಗೇ ಡೌಟು, ಇಷ್ಟೆಲ್ಲ ಚೆನ್ನಾಗಿ ಹೇಗಾಯಿತು ಅನ್ನೋದು ನನಗೆ ಅರ್ಥವೇ ಆಗಲಿಲ್ಲ ಅಂತ. ಹಾಗೆ ಇಂದ್ರನಿಗೆ ಕೈ ಬೀಸಿಬಿಟ್ಟಿದ್ದಾನೆ. ಬೀಸಿದ ಮೇಲೆ ಅಂಥ ಒಂದು ತೇಜಸ್ಸು, ಪ್ರಖರವಾದ ತೇಜಸ್ಸು, ಘರ್ಷಣೆಯಿಂದಾಗಿ ಒಂದು ಬೆಟ್ಟಕ್ಕೆ ಬೆಟ್ಟ ಪೆಟ್ಟು ಬಿದ್ದಾಗ ಏನಾಯಿತೋ ಹಾಗಾಯಿತು. ಅದನ್ನು ಎಷ್ಟು ಚಂದ ಹೇಳ್ತಾರೆ ಅಂದರೆ, ಸಮಂದರೋ ವಿಷ್ಣು ಕರಾದ್ವಿ ವಿಮುಕ್ತ. ಸಮುದ್ರ ಮಥನ ಆಗುವ ಹೊತ್ತಿಗೆ ಮಂದರ ಕುಸಿತಾ ಇದೆ ಅಂತಂದಾಗ ಭಗವಂತ ಕೂರ್ಮನಾಗಿ ಬೆನ್ನು ಕೊಟ್ಟು ಅದನ್ನು ಉಳಿಸಿದ. ಅದಕ್ಕೆ ಕೂರ್ಮ ರೂಪದ ಬೆನ್ನು ಗಟ್ಟಿ. ಎಷ್ಟು ತೋರಿಸಿದ್ರೂ ಅದು ಸೌದು ಹೋಗುದು ಅಂತಿಲ್ಲ ಅಂತ ಆಯಿತು. ನಮಗಿಲ್ಲಿ ಒಂದು ಹೊಸ ಸಂಗತಿ ಹೇಳ್ತಾರೆ. ಮಂದರ ಪರ್ವತದ ಮಥನ ಆಯಿತು, ಅಮೃತವೂ ಬಂತು. ಆಮೇಲೆ ಏನು ಮಾಡಬೇಕು? ಅಯ್ಯೋ ಇಷ್ಟೊತ್ತು ಅಂದರೆ ಸಾಮಾನ್ಯ ಏನಾಗುತ್ತೆ ಅಂತಂದರೆ, ಇದು ಒಂದು ಮೆಮೊರೇಬಲ್ ಜಾಗ, ಇಲ್ಲೇ ತಂದು ಉಪದೇಶ ಮಾಡಿದ್ದು, ಇಲ್ಲೇ ಊಟ ಮಾಡಿದ್ದು, ಇಲ್ಲೇ ಮುಟ್ಟಿದ್ದು, ಇಲ್ಲೇ ತಿಂದಿದ್ದು, ಇಲ್ಲೇ ಕೂತದ್ದು. ಒಬ್ಬೊಬ್ಬರಿಗೆ ಒಂದೊಂದು ಭಾವನೆ ಇರುತ್ತೆ, ತಪ್ಪು ಅಂತಲ್ಲ. ಆ ಭಾವನೆಗೋಸ್ಕರ ಯಾರೋ ಒಬ್ಬ ಸಿನಿಮಾ ನಟ ಕೈಗೆ ಶೇಕ್ ಹ್ಯಾಂಡ್ ಕೊಟ್ಟ ಅಂದ ತಕ್ಷಣ ಏನೋ ರೋಮಾಂಚ ಆದ ಹಾಗೆ ಕೈ, ಇದು ಅವರು ಮುಟ್ಟಿದ ಕೈ, ಆಮೇಲೆ ಯಾವುದಕ್ಕೆ ಉಪಯೋಗಿಸ್ಲಿಕ್ಕಿಲ್ಲ, ಹಂಗೆ ತೊಗೊಂಡೋಗಿ ಶೋ ಪೀಸ್ ಇಡಬೇಕಷ್ಟೆ. ಅಂಥದ್ದೊಂದೇನೋ ಹುಚ್ಚು ಭಾವನೆ. ಹಾಗೆಯೇ ಇಲ್ಲಿ ಏನಾಯಿತು, ಮಂದರ ಪರ್ವತ ಮುಗಿದ ಮೇಲೆ ಏನಾಯಿತು ಅಂತಂದರೆ, ಭಗವಂತ ಅಲ್ಲಿಂದ ಹೊರಟು ಬಿಟ್ಟ. ತನ್ನ ಕೂರ್ಮ ರೂಪವನ್ನು ಪಕ್ಕಕ್ಕೆ ಸರಿಸಿದ. ಆವಾಗ ಅಲ್ಲಿಯ ತನಕ ನೋಡೋರಿಗೆ ಏನು ಕಾಣಿಸ್ಲಿಲ್ಲ, ಯಾಕೆಂದರೆ ಅದು ನೀರು ನಡಿಯಲಿದ್ದಿದ್ದು. ಏನು ಮಂದರ ಪರ್ವತದ ಸಾಧನೆ, ತಿರುಗಿದ್ದು ಅಮೃತ ರಸವನ್ನು ಹುಟ್ಟಿಸಿದ್ದು ಅಂತ ಎಲ್ಲರೂ ಮಂದರವನ್ನು ಹೊಗಳ್ತಾ ಇದ್ದಾರೆ. ಒಳಗಿನಿಂದ ಏನು, ಈಗ ಮರವನ್ನು ನೋಡಿದಾಗ ಮರ ಹಣ್ಣು ಕೊಡುತ್ತೆ, ಅದು ನೋಡ್ತೇವೆ. ಆದರೆ ಕೆಳಗೆ ಸಾವಿರಾರು ಅಡಿಗಳ ಅಗಲಕ್ಕೆ ಉದ್ದಕ್ಕೆ ಸೇರಿಕೊಂಡ ಬೇರಿನ ಕೆಲಸ ಯಾರಾದರೂ ಗಮನಿಸ್ತೇವಾ? ಗಮನಿಸುವುದಿಲ್ಲ. ಅದು ಅಲ್ಲಿ ಎಲ್ಲೆಲ್ಲೋ ಮೂಲೆಗೆ ಹೋಗಿ ನೀರಿರುವ ಜಾಗಕ್ಕೆ ಹೋಗಿ ಈ ಹಣ್ಣು ಕೊಟ್ಟಿದೆ. ನಾವು ಒಂದು ದಿವಸ ನೀರು ಹಾಕಿಲ್ಲ, ಅದು ಅಯ್ಯೋ ಕಸ ಆಗುತ್ತೆ ಅಂತ 4 ಗೆಲ್ಲು ಕತ್ತರಿಸಿದ್ದೇವೆ ಬಿಟ್ಟರೆ ಅದಕ್ಕೆ ನಿಜವಾಗಿಯೂ ಹೆಲ್ಪ್ ಮಾಡುವ ಕೆಲಸ ನಾವೇನೂ ಮಾಡಲಿಲ್ಲ. ಹಾಗೆ ಕೆಳಗಡೆ ಇದ್ದ ಕೂರ್ಮ ಜಾರಿದೊಡನೆ ಮಂದರ ಪರ್ವತ ಇದ್ದಕ್ಕಿದ್ದಾಗೆ ಪೂರ್ತಿ ನೀರಿನಲ್ಲಿ ಮುಳುಗಿ ಹೋಯಿತು. ಹೇಗೋ ಹಾಗೆ ಈ ವಜ್ರಾಯುಧದ ಪೆಟ್ಟಿಗೆ ಕತ್ತರಿಸಿ ಬಿದ್ದಂತಹ ವೃತ್ರಾಸುರನ ಶಿರ, ಅದು ಭಗವಂತನ ಕೈಯಿಂದ ಪೆಟ್ಟು ಬಿದ್ದು ಜಾರಿದ್ದಲ್ವಾ ಮಂದರನ ಜಾರಿಕೆ ಆದದ್ದು ಭಗವಂತನ ಕೈಯಿಂದಲಲ್ಲ. ಹಾಗೆ ಇದು ಕೂಡ ಇಂದ್ರನ ಒಳಗೆ ಸೇರಿದ್ದ ವಿಷ್ಣುವಿನ ತಾಕತ್ತಿನಿಂದ ಒಂದು ಬೆಟ್ಟ ಕಡಿದು ಬಿದ್ದಂತೆ ವೃತ್ರಾಸುರ ಇಳಿದು ಬಿದ್ದ. ಅಂದರೆ ಈ ಯುದ್ಧವನ್ನು ದೇವತೆಗಳು ನೋಡಲಿಕ್ಕೂ ಆಗದಷ್ಟು ಘೋರವಾಗಿ. ನಮಗೆ ಸಣ್ಣ ಪುಟ್ಟ ನಮ್ಮ ಮನೆಯ ವಾಗ್ವಾದಗಳೇ ದೊಡ್ಡದು ಅಂತ ಅನ್ನಿಸ್ತಾ ಇರುತ್ತೆ. ಘರ್ಷಣೆಗಳು ನಡೆದಾಗ ಟಿ ವಿಯಲ್ಲಿ ನೋಡಿ ಅದೇ ದೊಡ್ಡದು ಅಂತ ಅಂದ್ಕೊಳ್ತೇವೆ. ಆದರೆ ಅದಕ್ಕಿಂತಲೂ ಭಯಾನಕವಾಗಿ ಈ ಹೊತ್ತಿಗೆ ವೃತ್ರಾಸುರ ಸತ್ತೊಡನೆ ದೈತ್ಯರದ್ದು ಗುಂಪಿತ್ತಲ್ವ, ಅವರೇನು ಮಾಡಿದರು ಅನ್ನೋದನ್ನು ಹೇಳಲಿಕ್ಕೋಸ್ಕರ ಇಷ್ಟು ಕಥೆ. ಇಲ್ಲಾಂದರೆ ಇಲ್ಲಿ ಅಗಸ್ತ್ಯರ ಕಥೆ ಎಲ್ಲಿದೆ? ಅಗಸ್ತ್ಯರ ಮಹಾತ್ಮ್ಯವನ್ನು ಹೇಳಲಿಕ್ಕೋಸ್ಕರ ಕಥೆ ಹೇಳಿ ಅಂತ ಕೇಳಿದ್ದು. ಇಲ್ಲಿ ನೋಡಿದರೆ ವೃತ್ರಾಸುರನ ಕಥೆ ಬಂತು, ಚಿತ್ರಕೇತುವಿನ ಕಥೆ ಬಂತು, ಮಂದರ ಪರ್ವತ ಅಂತ ಹೇಳಿ ನಾರಾಯಣನೇ ವಜ್ರಾಯುಧದಲ್ಲಿ ಸೇರಿಕೊಂಡು ಅವನನ್ನು ಕೊಂದ ಅಂತ ಕಥೆ ಬಂತು. ಅಗಸ್ತ್ಯರು ಬರಲೇ ಇಲ್ಲ. ಆದರೆ ಅಗಸ್ತ್ಯರು ಬರ್ತಾರೆ ಮುಂದೆ. ತಸ್ಮಿನ್ ಹತೆ ದೈತ್ಯವರೇ ಭಯಾರ್ತಃ ಶಕ್ರಃ ಪ್ರದುದ್ರಾವಸರಃ ಪ್ರವೇಷ್ಟುಂ ವಜ್ರನ್ನ ಮೇನೆ ಸ್ವಕರಾದ್ ವಿಮುಕ್ತಂ ವೃತ್ರಂ ಭಯಾಚ್ಚಾಪಿ ಹತನ್ನ ಮೇನೆ. ಇಂದ್ರನಿಗೆ ವಜ್ರಾಯುಧದಿಂದ ಪೆಟ್ಟು ತಿಂದು ಬಿದ್ದ ವೃತ್ರನ ಬಗ್ಗೆಯೂ ಗೊತ್ತಿಲ್ಲ, ತನ್ನ ಕೈಯಿಂದ ವಜ್ರಾಯುಧ ಜಾರಿ ಬಿದ್ದದ್ದು ಗೊತ್ತಿಲ್ಲ. ಓಡಿ ಹೋಗಿದ್ದಾನೆ. ಯಾಕೆಂದರೆ ಅವನು ತುಂಬ ದೊಡ್ಡ ತತ್ವಜ್ಞಾನಿಯ ರೀತಿ ಮಾತಾಡಿದಲ್ವ, ಅವನಂತಹ ಒಬ್ಬ ತಿಳುವಳಿಕೆ ಉಳ್ಳವನನ್ನು ನಾನು ಸಂಹಾರ ಮಾಡಿ ಎಂಥ ಅನ್ಯಾಯಕ್ಕೆ ಈಡಾಗ್ತೇನೆ ಅಂತ ಭಯದಿಂದ ಹೋಗಿ ಕೈಲಾಸ ಸರೋವರದ ಆಳಕ್ಕೆ ಇಳಿದು ಅಲ್ಲಿರುವ ಒಂದು ಕಮಲದ ದೇಟಿನಲ್ಲಿ, ಕಮಲದ ಬುಡದ ದಳ ಅಂದರೆ ಮೃಣಾಲ ಅಂತಾರೆ, ಅದರ ದೇಟಿನ ಮಧ್ಯದ ಭಾಗದಲ್ಲಿ ಹೋಗಿ ಅಡಗಿ ಕೂತ್ಕೊಂಡು ತಪಸ್ಸಿಗೆ ಕೂತ. ಹೊರಗೆ ಬರಲೇ ಇಲ್ಲ. ದೇವತೆಗಳು ಹುಡುಕ್ತಾ ಇದ್ದಾರೆ, ಇಂದ್ರ ಎಲ್ಲಿ ಅಂತ. ಇಂದ್ರ ಕಾಣಿಸ್ತಾ ಇಲ್ಲ. ಆದರೆ ದೈತ್ಯರ ಉಳಿದ ಕಾಲಕೇರ ಕೂಟ ವೃತ್ರ ಸತ್ತ ಮೇಲೆ ಅವರು ಭಯಗೊಂಡಿದ್ದಾರೆ. ಭಯಗೊಂಡದ್ರಿಂದ ಎಷ್ಟೋ ಸರ್ತಿ ಏನು ಅಂದರೆ, ನಾಯಕನೇ ಎಲ್ಲ ಮಾಡೋದಲ್ಲ, ವಸ್ತುತಃ ಸೇವಕರೇ ಮಾಡ್ತಿರ್ತಾರೆ. ನಾಯಕ ಮುನ್ನಡೆಸ್ತಾ ಇರ್ತಾನೆ. ಆದರೆ ಸರಿಯಾದ ಇನ್ಸ್ಟ್ರಕ್ಷನ್ ಕೊಡುವ ಒಬ್ಬ ಇಲ್ಲ ಅಂತಾದಾಗ ಎಷ್ಟೇ ದೊಡ್ಡ ಸೈನ್ಯ ಆದರೂ ಕೂಡ ಒಮ್ಮೆ ಚೆಲ್ಲಾಪಿಲ್ಲಿಯಾಗಿ ಎಲ್ಲ ದಿಕ್ಕುಗಳಿಗೆ, ಯಾಕೆಂದರೆ ಇನ್ಸ್ಟ್ರಕ್ಷನ್ ಕೊಡುವವರು ಇಲ್ಲ. ಆದ್ದರಿಂದ ಒಬ್ಬ ಯುದ್ಧ ಮಾಡಬೇಕು ಅಂತ ಅನ್ಕೋತಾನೆ, ಒಬ್ಬ ಯುದ್ಧ ಮಾಡಬಾರ್ದು, ಒಬ್ಬ ಈ ಕಡೆ ಯುದ್ಧ ಮಾಡಬೇಕು, ಒಬ್ಬ ಆ ಕಡೆ ಯುದ್ಧ ಮಾಡಬೇಕು ಅಂತ. ಹೀಗೆ ಪರಸ್ಪರ ಭಿನ್ನಾಭಿಪ್ರಾಯ ಹುಟ್ಟೋದ್ರಿಂದ ಅವರ ಸೇನೆ ಚೆಲ್ಲಾಪಿಲ್ಲಿ ಆಯಿತು. ವೃತ್ರನ ಒಡೆತನ ಅನ್ನೋದು
ನಾಯಕತ್ವ ಅನ್ನೋದು ಕಳೆದು ಹೋದ ಮೇಲೆ ಇದ್ದಕ್ಕಿದ್ದಂತೆ ಸೇನೆ ಚದುರಿ ಹೋಯಿತು. ದೈತ್ಯರನ್ನು ದೇವತೆಗಳು ಅಟ್ಟಿಸಿಕೊಂಡು ಎಲ್ಲೆಲ್ಲೋ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದರು. ಆದರೆ ಅವರು ಕೂಟ ಯುದ್ಧದಲ್ಲಿ ತುಂಬ ನಿಸ್ಸೀಮರಲ್ವಾ, ಗೊತ್ತಾಗದ ಹಾಗೆ ಯುದ್ಧ ಮಾಡೋದು. ಇದ್ದಕ್ಕಿದ್ದಾಗ ಎಲ್ಲರೂ ನಾಪತ್ತೆ ಆಗಿಬಿಟ್ರು. ಎಲ್ಲಿ ಹುಡುಕಿದ್ರೂ ಅವರು ಸಿಗಲೇ ಇಲ್ಲ. ತೇಷಾಂತು ತತ್ರ ಕ್ರಮಕಾಲಕೇಯಾತ್ ಕಾಲಯೋಗಾತ್ ಚಿಂತಯತಾಂ ಬಭೂವ ಯೇ ಸಂತಿ ವಿದ್ಯಾ ತಪಸೋಪಪನ್ನಾಃ ತೇಷಾಂ ವಿನಾಶ ಪ್ರಥಮಂತು ಕಾರ್ಯಃ. ಇದ್ದಕ್ಕಿದ್ದಾಗೆ ಉದಧಿಂ ಅಪ್ರಮೇಯಂ ಪ್ರವಿಶ್ಯ ನಮಗೆ ಹೇಳಿದರು. ಆದರೆ ಲೋಕದ ಜನರಿಗೆ ಎಲ್ಲಿ ಮರೆಯಾದರು ಅಂತ ಗೊತ್ತಾಗಲಿಲ್ಲ. ನಮ್ಗೆ ಹೇಳಿದರು ಸಮುದ್ರದ ಆಳವನ್ನು ಸೇರಿಕೊಂಡ್ರು. ಇಡೀ ಸಮುದ್ರವನ್ನು ಪೂರ್ತಿಯಾಗಿ ವ್ಯಾಪಿಸಿಕೊಂಡು ಆಳದಲ್ಲಿ ತಮ್ಮ ನೆಲೆಮನೆಯನ್ನು ಅಡಗುದಾಣಗಳನ್ನು ಮಾಡಿಕೊಂಡ್ರು. ಅಲ್ಲಿಂದ ಭಯವನ್ನು ಹುಟ್ಟಿಸ್ಲಿಕ್ಕೆ ಶುರುವಾಯಿತು. ಅಲ್ಲಿಂದ ಭಯೋತ್ಪಾದನೆ ಶುರುವಾಯಿತು. ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಮುಂದೆ ಹೇಳ್ತಾರೆ, ಸರಿ, ಇದು ನಿರಂತರ ಯುದ್ಧ ಅನ್ನೋದು ದೇವತೆಗಳ ನಡುವಿನ ದೈತ್ಯರ ನಡುವಿನ ಯುದ್ಧ ಅನ್ನೋದು ಇಂದು ನಿನ್ನೆಯದಲ್ಲ, ಈಗಲೂ ನಡೀತಾ ಇದೆ, ನಮ್ಮೊಳಗೆ ನಡೀತಾ ಇದೆ. ನಾವು ಒಳ್ಳೆಯದನ್ನು ಮಾಡಬೇಕು ಅಂತ ಒಂದು ಯೋಚನೆ ಬರುತ್ತೆ. ಒಳ್ಳೆಯದನ್ನು ಮಾಡುವಾಗ ಯಾಕಷ್ಟು ಖರ್ಚು ಮಾಡಬೇಕು? ದೇವಸ್ಥಾನಕ್ಕೆ ಬಂದವಾಗ 100 ರೂಪಾಯಿ ತುಂಬ ದೊಡ್ಡದು ಅನಿಸುತ್ತೆ, ಮಾಲಿಗೆ ಹೋದಾಗ ತುಂಬ ಚಿಕ್ಕದು ಅನಿಸುತ್ತೆ. ಒಳಗಿನಿಂದ ಮನಸ್ಸು ಎರಡೂ ಹೇಳುತ್ತೆ, ಹೀಗೆ ಮಾಡಲು ಹಾಗೆ ಮಾಡಲು, ಅದು ಮಾಡಲು ಇದು ಮಾಡಲು, ಇಲ್ಲೆಲ್ಲ ವೇಸ್ಟ್, ಸುಮ್ಮನೆ ಅಲ್ಲಾದರೆ ಸರಿ ಹೋಗುತ್ತೆ. ಯಾವುದೋ ಒಂದು ಅನಾಥಾಶ್ರಮಕ್ಕೆ ಏನಾದರೂ ಕೊಡಬೇಕು ಅಂತಂದಾಗ ತುಂಬ ಸರ್ತಿ ಯೋಚನೆ ಮಾಡಬೇಕು ಅನಿಸುತ್ತೆ, ಬೇಡ. ಯಾರಾದರೂ ಕಷ್ಟದಲ್ಲಿದ್ದೇನಾದರೂ ಕೊಡೋಣ ಅಂದರೆ ಬೇಡ, ನಮ್ಮವರಲ್ಲ ಅವ್ರಿಗೆ ಯಾಕೆ ಕೊಡಬೇಕು ಅಂದರೆ ನಮಗೆ ಎಲ್ಲ ಥರದ ಬೇಲಿಗಳು ಅಡ್ಡ ಬರ್ತವೆ. ಹಾಗೆ ಅದೇ ದೈತ್ಯರು ಮತ್ತು ದೇವತೆಗಳು ಅಂದರೆ ಅವರು ಯಾವಾಗಲೂ ಕೋರೆ ಹಲ್ಲಿಟ್ಕೊಂಡು ಅಥವಾ ಕಿರೀಟ ಇಟ್ಕೊಂಡು ದೇವತೆಗಳು ಓಡಾಡಬೇಕು ಅಂತಲ್ಲ. ನಮ್ಮೊಳಗಿನ ಒಳಿತು ಕೆಡುಕುಗಳ ನಡುವಿನ ಕದನವೇ ಅದು ದೈತ್ಯರ ದೇವತೆಗಳ ಯುದ್ಧ. ಇಲ್ಲೂ ಅಂಥದ್ದೇ ಯುದ್ಧ ನಿರಂತರ ನಡೀತಾ ಇತ್ತು. ಲೋಕಾಹಿ ಸರ್ವೇ ತಪಸಾಧ್ರಿಯಂತೆ, ತಪಸ್ಸು ನಾಶ ಆಗ್ಲಿಕ್ಕೆ ಶುರುವಾಯಿತು. ಅದು ಹೇಗೆ ಅಂತ ಮುಂದೆ ಹೇಳ್ತಾರೆ. ತಪಸ್ಸಿನಿಂದಲೇ ಲೋಕ ನೆಲೆಸುವುದು. ಆ ತಪಸ್ಸಿಗೆ ಭಂಗ ಬಂತು. ತಪಸ್ಸು ಅಂದರೆ ಮತ್ತೆ ಕಾಡೇ ಇಲ್ಲ. ತಪಸ್ಸೆಲ್ಲಿಂದ? ತಪಸ್ಸು ಅಂದರೆ ನಾವು ಅಂದ್ಕೊಂಡದ್ದು ಹಾಗೆ, ಎಲ್ಲೋ ಒಂದು ಕೂತ್ಕೊಳ್ಬೇಕು, ಅಲ್ಲಿ ಗಡ್ಡ ಬಿಡಬೇಕು, ಒಂದು ಕೈಯಲ್ಲಿ ದಂಡ ಇರಬೇಕು, ತಲೆ ಒಂದು ಜುಟ್ಟಿರಬೇಕು ಅಂತ. ತಪಸ್ಸು ಅನ್ನೋದು ಯಾರೂ ಮಾಡ್ಬೋದು, ಯಾವಾಗಲೂ ಮಾಡ್ಬೋದು, ಎಲ್ಲಿಯೂ ಮಾಡ್ಬೋದು, ಹೇಗೂ ಮಾಡ್ಬೋದು. ತಪಸ್ಸು ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಅದೇನೋ ದೊಡ್ಡ ಸಾಧನೆ ಅಲ್ಲ. ತಪಸ್ಸು ಅನ್ನೋದನ್ನು ರಾವಣನೂ ಮಾಡಿದ್ದಾನೆ, ಹಿರಣ್ಯಕಶಿಪುನೂ ಮಾಡಿದ್ದಾನೆ, ಪ್ರಹ್ಲಾದನೂ ಮಾಡಿದ್ದಾನೆ, ಧ್ರುವನೂ ಮಾಡಿದ್ದಾನೆ. ಹಾಗಾದರೆ ನೀವು ತಪಸ್ಸಿನಿಂದ ದೊಡ್ಡವರು ಅಂತ ಹೇಳುವ ಹಾಗಿಲ್ಲ. ಆ ತಪಸ್ಸನ್ನು ಆಮೇಲೆ ಯಾವುದಕ್ಕೋಸ್ಕರ ಬಳಸಿಕೊಂಡು, ಈಗ ಚಾಕು ಅಥವಾ ಸಿಸರ್ ಕೈಯಲ್ಲಿದ್ದರೆ ಅದು ಒಳ್ಳೆಯದೋ ಕೆಟ್ಟದೋ? ಡಾಕ್ಟ್ರ್ ಕೈಯಲ್ಲಿದ್ದರೆ ಒಳ್ಳೆಯದು, ಕಳ್ಳನ ಕೈಯಲ್ಲಿದ್ದರೆ ಕೆಟ್ಟದು. ಡಾಕ್ಟ್ರೇ ಕಳ್ಳರಾದರೆ ಏನು ಮಾಡಲಿಕ್ಕಾಗೋದಿಲ್ಲ. ಅಥವಾ ಕಳ್ಳನಲ್ಲೇ ಒಂದು ಒಳ್ಳೆಯ ಗುಣ ಇದ್ದರೂ ಕೆಲವೊಮ್ಮೆ ಒಳ್ಳೆಯ ಕೆಲಸನೇ ಆಗ್ಬೋದು, ಗೊತ್ತಿಲ್ಲ. ಆದರೆ ಅದಕ್ಕೆ ಹೇಳಿದ್ದು ವ್ಯಕ್ತಿಶಃ ಲೆಕ್ಕ ಅಲ್ಲ, ವ್ಯಕ್ತಿಯ ಉದ್ದೇಶತಃ ಲೆಕ್ಕ. ಅವನ ಉದ್ದೇಶ ಜೀವ ಉಳಿಸುವುದಾದರೆ, 4 ಜನಕ್ಕೆ ಉಪಕಾರ ಆಗಬೇಕು ಅಂತ ಅನ್ನೋದಾಗಿದ್ದರೆ ಅದು ಒಳ್ಳೆಯದಾಗುತ್ತೆ. ಆ ಆಯುಧ ಯಾವತ್ತು, ಈಗ ಫ್ಯಾನು ಒಳ್ಳೆಯದೋ ಕೆಟ್ಟದೋ? ಸೆಕೆ ಆಗುವವನಿಗೆ ತುಂಬ ಒಳ್ಳೆಯದು, ಜ್ವರ ಬಂದವನಿಗೆ ತುಂಬ ಕೆಟ್ಟದು. ಅದ್ರ ಕೆಳಗಡೆ ಕೂತ್ರವನಿಗೆ ಮತ್ತಷ್ಟು ದೇಹ ತಡೆಯದಷ್ಟು ನೋವು ಅನುಭವಿಸುತ್ತೆ. ಹಾಗಾದರೆ ಒಳಿತು ಕೆಡುಕುಗಳ ವ್ಯವಸ್ಥೆಯನ್ನು ನಾವು ಕ್ರಿಯೆಯಿಂದ ನೋಡಲಿಕ್ಕಾಗೋದಿಲ್ಲ, ವಸ್ತುವಿನಿಂದ ನೋಡಲಿಕ್ಕಾಗೋದಿಲ್ಲ. ಹಾಗಾದರೆ ಆ ಕ್ರಿಯೆ ಮತ್ತು ವಸ್ತುವಿನ ಹಿಂದಿನ ಉದ್ದೇಶ ಏನು ಅನ್ನೋದು ಮುಖ್ಯ ಆಗುತ್ತೆ. ತಪಸ್ಸು ಅನ್ನೋದು ಲೋಕದಲ್ಲಿ ಒಳಿತನ್ನೇ, ಲೋಕಾ ಸಮಸ್ತ ಸುಖಿನೋ ಭವಂತು ಅಂತ ಋಷಿಗಳು ತಪಸ್ಸು ಮಾಡೋದು. ಲೋಕದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ, ನನಗೊಳ್ಳೆಯದಾಗಲಿ ಅಂತ ಅನ್ನುವ ಮಾತುಗಳನ್ನು ಋಷಿಗಳು ಆಡಿದ್ದನ್ನೇ ನೀವು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ವೇದಗಳಲ್ಲಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು. ಎಲ್ಲರಿಗೂ ಒಳ್ಳೆಯದಾದರೆ ಅದರಲ್ಲಿ ನಾನು ಸೇರ್ತೇನಲ್ವಾ? ನಮ್ಮಲ್ಲಿ ಈ ವಿಷಯಕ್ಕೂ ಎಲ್ಲರೂ ಅಂತ ಯೋಚನೆ ಮಾಡೋದಿಲ್ಲ. ನಾವು ಇನ್ನೊಂದು ವಿಷಯಕ್ಕೆ ಯೋಚನೆ ಮಾಡಿದ್ವಿ, ಎಲ್ರಿಗೂ ಒಳ್ಳೆಯದಾಗುತ್ತೆ, ನನಗೆ ಮಾತ್ರ ಒಳ್ಳೆಯದಾಗುತ್ತೆ. ಎಲ್ಲರೂ ಹಾಗೆ ಅಂದ್ಕೊಳ್ಳೋದು, ಅವರಿಗೆಲ್ಲ ಒಳ್ಳೆಯದಾಗುತ್ತೆ, ನನಗೆ ಮಾತ್ರ ಕೆಟ್ಟದಿದೆ, ಅವರೆಲ್ಲ ಚೆನ್ನಾಗಿದ್ದಾರೆ, ನಾನು ಮಾತ್ರ ಕಷ್ಟವನ್ನು ಅನುಭವಿಸ್ತಾ ಇದ್ದೇನೆ ಅಂತ. ಎಲ್ಲರೂ ಚೆನ್ನಾಗಿದ್ದಾರೆ ಅನ್ನೋದ್ರಲ್ಲಿ ನಾನು ಸೇರ್ತೇನಲ್ವಾ? ಅದು ಯಾಕೆ ನನ್ನನ್ನು ಬೈಫರ್ಕೇಟ್ ಮಾಡೋದು? ಆದರೆ ಇದೇ ವಿಷಯ ನಾವು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಆಶಯದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಹೋಗೋದಿಲ್ಲ. ಆದರೆ ದೇವತೆಗಳ ಆಶಯ ಯಾವತ್ತೂ ಹಾಗೆ, ಋಷಿಗಳ ಆಶಯ ಯಾವತ್ತೂ ಹಾಗೆ. ತಪಸ್ಸು ಅನ್ನೋದು ಉಳಿದವರ ಹಿತಕ್ಕೋಸ್ಕರ. ಅದರಲ್ಲಿ ಅವರಿಗೆಲ್ಲ ಒಳ್ಳೆಯದಾಯಿತು ಅಂದರೆ ಅವ್ರು ನಮ್ಗೆ ಕೆಟ್ಟದ್ದು ಮಾಡೋದಿಲ್ಲ ಅಂದಮೇಲೆ ನಮ್ಗೆ ಒಳ್ಳೆಯದೇ ಆಗಬೇಕಲ್ವಾ? ಎಲ್ಲರಿಗೂ ಅವರವರಿಗೆ ಬೇಕಾದ ಅಗತ್ಯದ ಸೊತ್ತು ತೃಪ್ತಿ ಸಿಕ್ಕಿತು ಅಂತಂದರೆ ಆ ತೃಪ್ತಿಯಿಂದಲೇ ತಾನೇ ನಮ್ಮ ಹತ್ರ ಏನೋ ಒಂದು ಎಕ್ಸ್ಟ್ರಾ ಇದೆ ಅಂತ ನೋಡಿ ಅವನಿಗೆ ಅಸೂಯೆ ಕಾಡುವುದು.
ನಮ್ಮ ಹತ್ರ ಏನಿದೆಯೋ ಅದು ಅವನ ಹತ್ರವೂ ಇದ್ದರೆ ಅವನಿಗೆ ಅದರ ಯೋಚನೆ ಬರಬಾರ್ದು. ಹಾಗೆ ಬರದಂತೆ ಒಂದು ಸಾಮಾಜಿಕ ವ್ಯವಸ್ಥೆ ನಡೆಯುವ ಹಾಗೆ ಎಲ್ಲರೂ ಚಿಂತಿಸಿದರೆ ಯಾರಿಂದನೂ ಯಾರಿಗೂ ತೊಂದರೆ ಆಗುವುದಿಲ್ಲ. ಆದರೆ ದೈತ್ಯರ ಉದ್ದೇಶವೇ ಯಾವತ್ತೂ ಕೂಡ ಅವರು ಎಷ್ಟೇ ಸಿಕ್ಕಿದ್ರೂ ಕೂಡ ಮತ್ತಷ್ಟು ಬೇಕೆಂಬ ಆಸೆ, ಅದು ಮುಗಿಯುವುದೇ ಇಲ್ಲ, ಅದು ನಿಲ್ಲುವುದೇ ಇಲ್ಲ. ಹಾಗಾಗಿ ತಪಸ್ಸಿನ ಸಂಹಾರ ಅಂದರೆ ಯಾರಾದರೂ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವರನ್ನು ನಾಶ ಮಾಡೋದು, ಅವರನ್ನು ಉಳಿಲಿಕ್ಕೆ ಬಿಡದೇ ಇರೋದು. ಓದ್ತಾ ಇದ್ದಾನೆ, ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾನೆ, ದೇಶದ ಹಿತಕ್ಕಾಗಿ ಹೋರಾಡ್ತಾನೆ, ಅಥವಾ ಇಂಥದ್ದು ಯಾವುದೇ ಕೆಲಸದಲ್ಲಿದ್ದಾನೆ ಅಂದರೆ ಅವರನ್ನು ಟಾರ್ಗೆಟ್ ಮಾಡೋದು, ಅವರನ್ನು ನಾಶ ಮಾಡೋದು, ಇದೇ ಕೆಲಸ. ಅವತ್ತಿಗೂ ಅದೇ ಮಾಡಿದ್ದು ಕೆಲಸ, ಇವತ್ತಿಗೂ ಅದೇ ಮಾಡ್ತಾ ಇರೋದು. ಅಂದರೆ ಕೆಲವರು ಬುದ್ಧಿಯನ್ನು ಹಾಳು ಮಾಡ್ತಾರೆ, ಕೆಲವರು ಸಮಾಜದ ವ್ಯವಸ್ಥೆಯನ್ನು ಹಾಳು ಮಾಡ್ತಾರೆ, ಕೆಲವರು ದುಡ್ಡನ್ನು ಹಾಳು ಮಾಡ್ತಾರೆ. ದುಡ್ಡನ್ನು ಹಾಳು ಮಾಡೋದು ಅಂತಂದರೆ ದುಡ್ಡಿನ ನಕಲಿಯನ್ನು ಹುಟ್ಟುಹಾಕೋದು. ಆಗ ದುಡ್ಡು ಹುಟ್ಟಬೇಕಾದದ್ದು ಹೇಗೆ? ಭೂಮಿಯಲ್ಲಿ ಎಷ್ಟು ಉತ್ಪತ್ತಿ ಆಯಿತೋ ಅಷ್ಟೇ ನಗನಾಣ್ಯಗಳು ಹುಟ್ಟಬೇಕು. ಭೂಮಿಯ ಉತ್ಪತ್ತಿಯೇ ಇಲ್ಲದೆ ಬರೀ ಅದಕ್ಕೆ ಸಂಬಂಧಪಟ್ಟ ನಗನಾಣ್ಯ ಮಾತ್ರ ಹುಟ್ಟಿದರೆ ಈ ಹುಟ್ಟಿದ ವಸ್ತುವಿಗೆ ಬೆಲೆಯೇ ಇಲ್ಲ ಅಂತ ಆಗುತ್ತೆ. ಯಾಕೆಂದರೆ ಅದಕ್ಕಿಂತ 10 ಪಾಲು ಎಲ್ಲರತ್ತ ದುಡ್ಡಿದೆ, ತಗೊಳ್ಳಿ ಅಂತ ಬರ್ತಾರೆ. ಆದರೆ ಉತ್ಪತ್ತಿಯಾದ ವಸ್ತುವೇ ಇಲ್ಲ ಅಂದಾಗ ದುಡ್ಡು ತಿನ್ನಲಿಕ್ಕಾಗತ್ತಾ? ಜನಗಳಲ್ಲಿ ಹಾಹಾಕಾರ ಶುರುವಾಗುತ್ತೆ. ನಮಗೇನು ತಲೆಯಲ್ಲಿದೆ ಅಂದರೆ ಹಾಲು ಎಲ್ಲಿಂದ ಬರುತ್ತೆ ಅಂದರೆ ದುಡ್ಡು ಕೊಟ್ಟರೆ ಬರುತ್ತೆ ಅಂತ ತಲೆಯಲ್ಲಿದೆ. ಹಾಲು ಎಲ್ಲಿಂದ ಬರುತ್ತೆ ಅಂದರೆ, ಅಥವಾ ಏನೇ ಹಾಲು ಅಂತಲ್ಲ, ಏನೇ ಆದರೂ ದುಡ್ಡು ಕೊಟ್ಟರೆ ಏನೂ ಸಿಗುತ್ತೆ ಅಂತ. ದುಡ್ಡು ಕೊಟ್ಟರೆ ಏನೂ ಸಿಗೋದಲ್ಲ. ಆ ದುಡ್ಡು ಕೊಟ್ಟದ್ದಕ್ಕೆ ಒಬ್ಬ ದುಡಿಮೆ ಮಾಡಿದ್ದಿದ್ರೆ ಅದು ವಸ್ತು ಉತ್ಪತ್ತಿ ಆಗಿದರೆ ನಾವು ದುಡ್ಡು ಕೊಟ್ಟರೆ ಸಿಗುತ್ತೆ. ಆ ಕಡೆಯಿಂದ ದುಡಿಮೆ ಇಲ್ಲದೆ ಈ ಕಡೆಯಿಂದ ನಾವು ದುಡ್ಡು ಕೊಟ್ಟರೆ ಏನು ಸಿಗುತ್ತೆ? ಹಿಂದಿನ ವ್ಯವಸ್ಥೆಯಲ್ಲಿ ಬಾರ್ಟರ್ ಸಿಸ್ಟಮ್ ಅಂತ ನಾವು ಅದನ್ನು ತುಂಬ ಹೀಗೆಳೆದು ಮಾತಾಡುವಾಗ, ಇವನ ಮನೆಯಲ್ಲಿ ರಾಗಿ ಬೆಳೆದಿದ್ದರೆ ಅವನ ಮನೆಯಲ್ಲಿ ಗೋಧಿ ಬೆಳೆದಿದ್ದರೆ ನನಗೊಂದು kg ರಾಗಿ ಕೊಡು, ನಾನು ನಿನಗೊಂದು kg ಗೋಧಿ ಕೊಡ್ತೇನೆ ಅಂತ ಪರಸ್ಪರ ಕೊಟ್ಟುಕೊಳ್ಳುವ ಇತ್ತು ವ್ಯವಸ್ಥೆ. ಅವನಿಗೆ ಅಗತ್ಯ ಆದದ್ದು ಇವನು ಕೊಡ್ತಾನೆ, ಇವನಿಗೆ ಅಗತ್ಯ ಆದದ್ದು ಅವನು ಕೊಡ್ತಾನೆ. ಇದರಿಂದ ಪರಸ್ಪರ ಯಾವತ್ತೂ ಕೂಡ ಹೊಟ್ಟೆಪಾಡಿಗೆ ಕೊರತೆ ಬರುವುದಿಲ್ಲ. ಇಲ್ಲ ಅಂದರೆ ಎಲ್ಲರ ಹತ್ರನೂ ದುಡ್ಡಿದೆ, ತಿನ್ನಲಿಕ್ಕೆ ಬನ್ನಿಲ್ಲ, ಏನಾಗುತ್ತೆ? ಹೊಡೆದಾಟ ಶುರುವಾಗುತ್ತೆ. ಅಥವಾ ಇರುವ 4 ಬನ್ನಿಗೆ 10 ಜನ ಮುಗಿಬೀಳ್ತಾರೆ, ಕಿತ್ತಾಟ ಶುರುವಾಗುತ್ತೆ. ಒಂದು ಕಡೆಯಿಂದ ಬೆವರು ಸುರಿಸುವ ರೈತನ ಕೆಲಸ ಏನು ಅಂತ ಅರ್ಥ ಮಾಡಿಕೊಂಡು ಆ ಮಕ್ಕಳಿಗೆ ಅದರ ಬಗ್ಗೆ ಎಚ್ಚರ ಬರುವಂತೆ ಮಾಡಿದರೆ ಮಾತ್ರ ನಾಳೆ ಆ ಅನ್ನದ ಬಗ್ಗೆ ಎಚ್ಚರ ಇರುತ್ತೆ ಮಕ್ಕಳಿಗೆ. ನಾವು ಇವತ್ತೇನು ಅಂದರೆ ಏನಾದರೂ ದುಡ್ಡು ಕೊಟ್ಟು 1 kg ಅಕ್ಕಿ ತೊಗೊಂಡು ಬಾ, ಬೇಳೆ ತೊಗೊಂಡು ಬಾ, ಇನ್ನೊಂದು ತೊಗೊಂಡು ಬರಬಾರ್ದು ಹೇಳೋದಲ್ಲ. ಬರೀ ಆ ಬೇಳೆ ದುಡ್ಡಿನಿಂದ ಬರುವುದಲ್ಲ, ದುಡ್ಡಿನ ಹಿಂದೆ ಒಬ್ಬ ಶ್ರಮಪಟ್ಟು ದುಡಿಮೆಯನ್ನು ನಡೆಸಿ ನೆತ್ತರನ್ನು ಹರಿಸಿದ್ದಾನೆ ಅನ್ನುವ ಕಾರಣದಿಂದ ನಮಗೆ ಇವತ್ತು ಅನ್ನ ಸಿಗ್ತಾ ಇದೆ ಅಂತನ್ನುವ ಎಚ್ಚರ ಇದ್ದರೆ ನಾಳೆ ಇಷ್ಟು ಅನರ್ಥಗಳು ಉಂಟಾಗೋದಕ್ಕೆ ಸಾಧ್ಯ ಇಲ್ಲ. ತಪಸ್ಸಿನಿಂದ ಎಲ್ಲವನ್ನೂ ಸಿದ್ಧಿಸಿಕೊಳ್ಳಬಲ್ಲಂತಹ ಋಷಿಗಳಿಗೆ ಅವರ ಸಾಧ್ಯತೆಗಳನ್ನೇ ನಾಶ ಮಾಡಲಿಕ್ಕೋಸ್ಕರ ಮೂಲ ಯೋಚನೆಯನ್ನೇ ಜಗದ್ವಿನಾಶೇ ಪರಮ ಪ್ರಹೃಷ್ಟಾ ಸ್ವಯಂ ನಷ್ಟಾ ಜಗತ ಕ್ಷಯಕಾರಿಣ. ನಮ್ಮ ಇವತ್ತಿನ ಪರಿಸ್ಥಿತಿ ಸ್ವಲ್ಪ ಹಾಗೇ ಯೋಚನೆ ಮಾಡುವಾಗ, ಅಂದರೆ ನಾವಿವತ್ತು ಹೇಳುವಾಗ ದೊಡ್ಡವರು ಹೇಳ್ತಾರೆ ನೀರು ಉಳಿಸ್ರಪ್ಪ. ನಮಗೆ ಇವತ್ತು ಹಿಂದಿನವರು ನೀರು ಉಳಿಸಿದ ಹಾಗೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ನಮ್ಮನ್ನು ಬೈಕೋತಾರೆ, ಭಾಡ್ಮೇಜಾಯ್ ಅವರೆಲ್ಲ ಏನಾದರೂ ಆಗಲಿ, ನಮಗೆ ಇವತ್ತು ಏನಿದೆಯೋ ಅದನ್ನು ನಾವು ತಿನ್ನಬೇಕಷ್ಟೇ, ನಮಗೆ ಇವತ್ತು ಊಟಕ್ಕಾಗಬೇಕು, ನಮ್ಗೆ ಇವತ್ತು ನೀರು ಸಿಗಬೇಕು, ನಾಳೆ ಅವನು ಹಾಳಾಗೋಗ್ಲಿ ಅಂತ. ಇದನ್ನು ನಮ್ಮ ಅಜ್ಜಂದ್ರು ಯೋಚನೆ ಮಾಡಿದ್ದಿದ್ರೆ, ಮರ ನೆಡಪ್ಪ, ಮುಂದಿನವರಿಗೆ ಒಂದು ಮಾವಿನ ಹಣ್ಣು 4 ಆದರೂ ತಿನ್ನಲಿಕ್ಕಿರಲಿ. ನಮಗೆ ಮಾವಿನ ಹಣ್ಣು ಸಿಗೋದಿಲ್ಲ, ಅವನು ಇನ್ನು ನನ್ನ ಮೊಮ್ಮಕ್ಕಳಿಗೋಸ್ಕರ ನಾನು ಯಾಕೆ ಮಾಡಬೇಕು? ಭೂಮಿಯಲ್ಲಿ ಸಿಮೆಂಟ್ ಹಾಕು, ಪ್ಲಾಸ್ಟಿಕ್ ಹಾಕು, ಏನಾದರೂ ಆಗಲಿ, ನೆಕ್ಸ್ಟ್ ಇದರಲ್ಲಿರುವಂಥವ್ರು ನಮಗೇನು ಬೇಕೋ ಅದನ್ನು ನಾವು ಈಗಲೇ ಪಡ್ಕೊಂಡಿದ್ದೇವೆ ಅನ್ನುವ ಹಠಕ್ಕೆ ಬಿದ್ದು ಮುಂದಿನ ಇವನಿಗೊಂದು ವಿಷಯ ಗೊತ್ತಿಲ್ಲ, ಇವನೇ ಮಾಡಿದ ಕರ್ಮವನ್ನು ಉಣ್ಲಿಕ್ಕೆ ಮತ್ತೆ ಅವನೇ ಅಲ್ಲಿ ಹುಟ್ಟಿ ಬರಬೇಕು ಅಂತ. ಅದೇ ಜಾಗದಲ್ಲಿ ಹುಟ್ಟದೇ ಇರ್ಬೋದು, ಪಕ್ಕದಲ್ಲೆಲ್ಲೋ ಹುಟ್ಟಬೋದು, ಆದರೆ ನಾಳೆ ಅವನು ಬಾವಿ ತೆಗೆಯುವಾಗ ಸಿಗೋದು ಮೊದಲು ಸಿಮೆಂಟೇ. ಆಗ ಬಡ್ಕೋತಾನೆ, ಅಯ್ಯೋ ನಮ್ಮ ಹಿಂದಿನವ್ರು, ಅವನನ್ನೇ ಬೈಕೊಳ್ಳೋದು ಅವನು, ನಮ್ಮ ಹಿಂದಿನವ್ರು ಎಂಥ ಅನರ್ಥ ಮಾಡಿದ್ದಾರೆ, ಒಂದು ಚೂರು ಮಣ್ಣನ್ನು ಸರಿಯಾಗಿ ಉಳಿಸಿಲ್ಲ, ಭೂಮಿಯ ಫಲವತ್ತತೆ ಹಾಳು ಮಾಡಿದ್ದಾರೆ, ನೀರು ಹಾಳು ಮಾಡಿದ್ದಾರೆ, ಪರಿಸರ ಹಾಳು ಮಾಡಿದ್ದಾರೆ, ಗಾಳಿ ಹಾಳು ಮಾಡಿದ್ದಾರೆ, ಶಬ್ದ ಹಾಳು ಮಾಡಿದರೆ, ಭೂಮಿಯನ್ನೇ ನಾಶ ಮಾಡಿಬಿಟ್ಟಿದ್ದಾರೆ ಅಂತ ಅವನನ್ನೇ ಅವನು ಬೈಕೊಳ್ಳೋದು. ಮಾಡಿದ್ದು ಉಣ್ಣೋ ಮಹಾರಾಯ. ಅದರಿಂದಾಗಿ ಪ್ರಕೃತಿಯ ಜೊತೆಗೆ ಹೊಂದಿಕೊಂಡು ಬಾಳಬೇಕು ಅನ್ನೋದು ಋಷಿಗಳ ದೇವತೆಗಳ ಬದುಕು. ದೈತ್ಯರ ಬದುಕು ಅಲ್ಲ. ಜಗದ್ವಿನಾಶೇ ಪರಮ ಪ್ರಹೃಷ್ಟ. ಇನ್ನೊಬ್ಬರು ನೋಯ್ತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ ಅಂದರೆ ಅದು ಅವರಿಗೆ ಬಹಳ ಆನಂದ ಕೊಡುತ್ತೆ. ಒದ್ದಾಡಿ ಕ್ರೌರ್ಯದಿಂದ ಸಾಯಬೇಕು ಅಂತ ಬಯಸುವಂತಹ ಈ ದುಷ್ಟರ ಪ್ರವೃತ್ತಿಗೆ ಮಿತಿ ಇಲ್ಲ ಅಂತಾದಾಗ ದೇವತೆಗಳಿಗೆ ಕಂಗಾಲಾದರು. ಹೀಗೆ ಕಂಗಾಲಾದಾಗ ಅವರು ಎಲ್ಲಿಂದ ಯುದ್ಧ ಮಾಡ್ತಾ ಇದ್ದಾರೆ? ರಾತ್ರಿ ಬೆಳಗಾಗೋದ್ರೊಳಗೆ ಎಲ್ಲ ಅವ್ಯವಸ್ಥೆ ಆಗ್ತಾ ಇತ್ತು. ಈ ಎಲ್ಲಿಂದ ಅಪಾಯ ಹುಟ್ಟುತ್ತಾ ಇದೆ ಅನ್ನೋದು ಇನ್ವೆಸ್ಟಿಗೇಷನ್ನೇ ದೊಡ್ಡ ಸಮಸ್ಯೆ ಆಗೋಯಿತು.
ಹಾಗೆ ಸಮಸ್ಯೆ ಬಂದಾಗ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಏನು ಪ್ರವೃತ್ತಿ ಮಾಡಿದರು, ಇನ್ವೆಸ್ಟಿಗೇಷನ್ನಿಂದ ಏನು ಗೊತ್ತಾಯಿತು, ಹಾಗೆ ಗೊತ್ತಾದಾಗ ಅದಕ್ಕೆ ದೇವತೆಗಳಿಂದ ಪ್ರತಿಕ್ರಿಯೆಯನ್ನು ಹೇಗೆ ಭೂಮಿ ಪಡೆಯಿತು ಅನ್ನೋದನ್ನು ಮತ್ತೆ ಮುಂದಿನ ಭಾಗದಲ್ಲಿ